ಬಜೆಟ್ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಬಜೆಟ್ ಬಗ್ಗೆ ಉತ್ತರ ಕರ್ನಾಟಕ ಕರಾವಳಿಯಲ್ಲಿ ಆಕ್ರೋಶ. ಅಣ್ತಮ್ಮ ಬಜೆಟ್ ವಿರುದ್ಧ ಇಷ್ಟೊಂದು ಸಿಟ್ಟೇಕೆ? ದೋಸ್ತಿಗಳನ್ನ ಕಟ್ಟಿ ಹಾಕಲು ಬಿಜೆಪಿ ಮಾಡಿದ್ಯಾ ಪ್ಲಾನ್? ಬಜೆಟ್ ನಂತರ ಪ್ರತ್ಯೇಕತೆಯ ಕೂಗು ಸರಿಯೇ? ಇದುವೇ ಇವತ್ತಿನ ವಿಶೇಷ ಬಜೆಟ್ ಫೈಟ್. ಸಿಎಂ ಕುಮಾರಸ್ವಾಮಿ ಅವರೇನೋ ರೈತರ ಸಾಲ ಮನ್ನಾ ಮಾಡಿದ ಖುಷಿಯಲ್ಲಿದ್ದಾರೆ. ಆದರೆ ಕುಮಾರಸ್ವಾಮಿ ಹಾಕಿರುವ ಸುಸ್ತಿ ಬೆಳೆ ಸಾಲದ ಕಂಡೀಷನ್ ರೈತರಿಗೆ ಸುಸ್ತು ಹೊಡಿಸಿದ್ರೆ, ಮತ್ತೊಂದೆಡೆ ಪ್ರತ್ಯೇಕ ರಾಜ್ಯದ ಕೂಗನ್ನು ಉತ್ತರ ಕರ್ನಾಟಕ ಭಾಗದ ರೈತ ಮುಖಂಡರು ಹೊರಹಾಕಿದ್ದಾರೆ. ಕರಾವಳಿಗೆ ಅನ್ಯಾಯ ಮಾಡಿದ ರಾಜ್ಯ ಸರ್ಕಾರದ ಬಜೆಟ್ಗೆ ಸರ್ಕಾರದ ವಿರುದ್ಧ ಆಕ್ರೋಶ. ಬಜೆಟ್ನಲ್ಲಿ ಆಗಿರುವ ಅನ್ಯಾಯಕ್ಕೆ ಧಿಕ್ಕಾರ. ಇದು ಕರಾವಳಿ ಭಾಗದ ಶಾಸಕರ ಪ್ರತಿಭಟನೆ. ಮೀನುಗಾರರನ್ನು ಕಡೆಗಣಿಸಿದ ರಾಜ್ಯ ಸರ್ಕಾರಕ್ಕೆ ಇವತ್ತು ವಿಧಾನಸೌಧದ ಆವರಣದಲ್ಲಿ ಗಾಂಧಿ ಪ್ರತಿಮೆ ಮುಂದೆ ಕರಾವಳಿಯ ಶಾಸಕರು, ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಹಾಗೂ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ನೇತೃತ್ವದಲ್ಲಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟಿಸಿ ಆಕ್ರೋಶ ಹೊರಹಾಕಿದ್ರು. ಕರಾವಳಿಗೆ ಅನ್ಯಾಯ ಮಾಡಿದ ರಾಜ್ಯ ಸರ್ಕಾರಕ್ಕೆ ತೊಂದರೆ ಆದಾಗ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕೊಲ್ಲೂರುವಂತ ದೇವಸ್ಥಾನಗಳಿಗೆ ಬರ್ತೀರಿ, ಆದ್ರೆ ಅನುದಾನ ಕೊಡೋ ವಿಚಾರದಲ್ಲಿ ಮಾತ್ರ ನಿರ್ಲಕ್ಷ್ಯ ಮಾಡ್ತಿರೋದು ಸರಿಯಲ್ಲ ಅಂತ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವೇಳೆ ಬಜೆಟ್ಗೆ ಉತ್ತರ ಕೊಡೋ ವೇಳೆ ಕರಾವಳಿ ಸೇರಿದಂತೆ ಉಳಿದ ಭಾಗಗಳಿಗೆ ಅನುದಾನ ಘೋಷಿಸಬೇಕು ಅಂತ ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಆಗ್ರಹ ಮಾಡಿದ್ರು. ಇಡೀ ಸರ್ಕಾರದ ಮಂತ್ರಿ ಮಂಡಲಕ್ಕೆ ತೊಂದರೆ ಆದಾಗ ನೀವು ಧರ್ಮಸ್ಥಳಕ್ಕೆ ಬರ್ತೀರಿ, ಮೂಕಾಂಬಿಕೆಗೆ ಬರ್ತೀರಿ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರ್ತೀರಿ, ಆದ್ರೆ ನಮ್ಮ ಜಿಲ್ಲೆಯ ಜನರಿಗೆ ಸೌಲಭ್ಯಗಳನ್ನು ಕೊಡ್ಲಿಕ್ಕೆ ಇವತ್ತು ನೀವು ಬರೋದಿಲ್ಲ ಅಂತಾದ್ರೆ ಇವತ್ತು ಟೆಂಪಲ್ ಟೂರಿಸಂಗೆ ವಿಶೇಷವಾದಂಥ ಅವಕಾಶವನ್ನ ಸರ್ಕಾರ ಕೊಡಬಹುದಾಗಿತ್ತು. ನಮ್ಮ ಜಿಲ್ಲೆನಲ್ಲಿ ಪ್ರವಾಸೋದ್ಯಮಕ್ಕೆ ಆದ್ಯತೆಯನ್ನು ಕೊಡಬಹುದಾಗಿತ್ತು. ಇದು ಯಾವುದನ್ನು ಮಾಡದೆ ದೇವಸ್ಥಾನಗಳಿಗೆ ಅಡ್ಡ ಬಿದ್ದು ಹೋಗ್ಲಿಕ್ಕೆ ಮಾತ್ರ ನಮ್ಮ ಜಿಲ್ಲೆಗಳಿರೋದಲ್ಲ. ನಮ್ಮ ಜಿಲ್ಲೆಯ ಜನರ ಹಿತವನ್ನ ಕಾಪಾಡಬೇಕು, ನಮ್ಮ ಜಿಲ್ಲೆಯ ಸಮಸ್ಯೆಗಳಿಗೂ ಕೂಡ ಧ್ವನಿಯಾಗಿ ಕೆಲಸ ಮಾಡಬೇಕಾಗಿರುವಂಥದ್ದು ಸರ್ಕಾರದ ಕರ್ತವ್ಯ. ಕರಾವಳಿ ಜಿಲ್ಲೆಯೂ ಸೇರಿದಂತೆ 6-7 ಜಿಲ್ಲೆಗೆ ಮಲತಾಯಿ ಧೋರಣೆಯನ್ನ ಕರ್ನಾಟಕದ ಮುಖ್ಯಮಂತ್ರಿ ಮತ್ತು ಸಮ್ಮಿಶ್ರ ಸರ್ಕಾರ ಮಾಡಿದ ಕಾರಣಕ್ಕೆ ಅತ್ಯಂತ ಖಂಡನೀಯ ವರ್ತನೆಯನ್ನ ಇವತ್ತು ಗಾಂಧಿ ಪ್ರತಿಮೆ ಎದುರು ಖಂಡಿಸ್ತಾ ಇದ್ದೇವೆ. ಕರಾವಳಿ ಜಿಲ್ಲೆಯನ್ನ ಈ ಬಜೆಟ್ನಲ್ಲಿ ಸಂಪೂರ್ಣ ನಿರ್ಲಕ್ಷಿಸಲಾಗಿದೆ. ಆ ಮೀನುಗಾರಿಕೆ ಇಲಾಖೆಯನ್ನು ನೀವು ಯಾಕೆ ಸ್ಥಾಪನೆ ಮಾಡಿದ್ರಿ? ಒಂದೇ ಅದನ್ನು ರದ್ದು ಮಾಡಿಬಿಡಿ, ಇಲ್ಲದ್ರೆ ಯಾಕೆ ಹಣ ಕೊಡದೇ ಇರಬೇಕು? ಹೀಗೆ ಕರಾವಳಿ ಭಾಗದ ಶಾಸಕರಿಂದ ತಮಗೆ ಅನ್ಯಾಯ ಆಗಿದೆ ಅಂತ ಆಕ್ರೋಶ ವ್ಯಕ್ತವಾಗಿದ್ರೆ, ಮತ್ತೊಂದು ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ರೈತರಿಂದಲೂ ಕೂಡ ಬಜೆಟ್ ವಿರುದ್ಧ ಕೂಗು ವ್ಯಕ್ತವಾಗಿದೆ. ಅಲ್ಲದೆ ಉತ್ತರ ಕರ್ನಾಟಕದ ಭಾಗಕ್ಕೆ ಈ ರೀತಿ ತಾರತಮ್ಯವನ್ನ ಮುಂದುವರೆಸಿದ್ರೆ ಪ್ರತ್ಯೇಕ ರಾಜ್ಯದ ಹೋರಾಟ ಅನಿವಾರ್ಯ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಎಲ್ಲ MLA MP ಗಳು ಎಲ್ಲರೂ ಸಹಕರಿಸಿ ಇವತ್ತು ಮುಂದಿನ ಇದು ಚಳಿಗಾಲ ಅಧಿವೇಶನ ಅನ್ಕೊಡ್ದ ಇವತ್ತು ನಾವು ಪ್ರತ್ಯೇಕ ರಾಜ್ಯ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅಂದ್ರೆ ನಾವು ಪ್ರತ್ಯೇಕ ರಾಜ್ಯ ಅಂತ ಹೋಗಾಕತ್ತೀವಿ. ನಾವು ಉಗ್ರ ಹೋರಾಟ ಮಾಡಾಕತ್ತೀವಿ. ಚಳಿಗಾಲ ಅಧಿವೇಶನಕ್ಕೆ ನಾವು ಮಾಡಕ್ ಬಿಡುದಿಲ್ಲ. ಇವತ್ತು ಮನೆ ಹಾವೇರಿ ಒಳಗೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದೆವು. ಅವತ್ತು ಹೇಳಿದ್ವಿ ನಾವು ಪ್ರತ್ಯೇಕ ರಾಜ್ಯ ನಮ್ಮ ಬೇಡಿಕೆಗಳು ಈಡೇರಿಸಲಿಲ್ಲ, ನಾವು ಪ್ರತ್ಯೇಕ ರಾಜ್ಯ ಮಾಡೋರು ಅಂತ ಹೇಳಿದ್ವಿ. ರಾಜ್ಯದ ದಾಳಂಬೆ ಬೆಳೆಗಾರರ ಸಾಲ ಮನ್ನಾ ಜೊತೆಗೆ ರಾಜ್ಯದ ಎಲ್ಲ ರೈತರ ಋಣಮುಕ್ತ ಪತ್ರವನ್ನು ತಮ್ಮ ಮನೆಗೆ ಕಳಿಸ್ತೀನಿ ಅಂತಂದು ಆಶ್ವಾಸನೆ ಕೊಟ್ಟಿದ್ರು. ಆ ದೃಷ್ಟಿಯಿಂದ ಇವತ್ತು 5ನೇ ತಾರೀಕಿಗೆ ಬಜೆಟ್ನಲ್ಲಿ ಸಂಪೂರ್ಣ ರೈತರ ಸಾಲವನ್ನು ಮನ್ನಾ ಮಾಡ್ತೀನಿ ಅಂತಂದು ಆಶ್ವಾಸನೆ ಕೊಟ್ಟು ಕೇವಲ 2 ಲಕ್ಷದವರೆಗೂ ಸೀಮಿತ ಮಾಡಿ ರಾಜ್ಯದ ರೈತರ ಜೀವದ ಜೊತೆ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಈ ನಡುವೆ ಹುಬ್ಬಳ್ಳಿಯಲ್ಲಿ ಎಬಿವಿಪಿ ಕಾರ್ಯಕರ್ತರು ರಾಜ್ಯ ಬಜೆಟ್ನಲ್ಲಿ ಉತ್ತರ ಕರ್ನಾಟಕಕ್ಕೆ ಭಾರಿ ಅನ್ಯಾಯ ಆಗಿದೆ ಅಂತ ಪ್ರತಿಭಟನೆ ಮಾಡಿದ್ರು. ಅಲ್ಲದೆ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಕೊಡುವಂತೆ ಆಗ್ರಹ ಮಾಡಿದ್ರು. ಇನ್ನು ಮಂಗಳೂರಲ್ಲಿ ಕರಾವಳಿ ಭಾಗವನ್ನ ಬಜೆಟ್ನಲ್ಲಿ ಕಡೆಗಣಿಸಲಾಗಿದೆ ಅಂತ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟಿಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ದೋಸ್ತಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ HK ಪಾಟೀಲ್. ಈ ಆಯವ್ಯಯ ಪತ್ರವು ನಮ್ಮ ಸರ್ಕಾರದ ಆದ್ಯತೆಗಳನ್ನು ಕುಮಾರಸ್ವಾಮಿ ಮಂಡಿಸಿದ ಬಜೆಟ್ ಬಗ್ಗೆ ನಿನ್ನೆಯೇ ಅಸಮಾಧಾನ ಹೊರಹಾಕಿದ್ದ ಮಾಜಿ ಸಚಿವ HK ಪಾಟೀಲ್ ಇವತ್ತು ಸಿಎಂ ಕುಮಾರಸ್ವಾಮಿ, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಪಕ್ಷದ ರಾಜ್ಯ ಉಸ್ತುವಾರಿ KC ವೇಣುಗೋಪಾಲ್ಗೆ ಲೆಟರ್ ಬರೆದಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಉತ್ತರ ಕರ್ನಾಟಕಕ್ಕೆ ಸಾಕಷ್ಟು ಅನುದಾನವನ್ನ ಕೊಟ್ಟಿದೆ. ಆದರೆ ಈ ಬಾರಿ ಸಮ್ಮಿಶ್ರ ಸರ್ಕಾರದಲ್ಲಿ ಉತ್ತರ ಕರ್ನಾಟಕ ಭಾಗವನ್ನ ನಿರ್ಲಕ್ಷ್ಯ ಮಾಡಲಾಗಿದೆ. ಹೀಗಾಗಿ ತಕ್ಷಣ ಸಮನ್ವಯ ಸಮಿತಿ ಸಭೆ ಕರೆದು ಚರ್ಚಿಸಿ ಉತ್ತರ ಕರ್ನಾಟಕದ ಭಾಗಕ್ಕೂ ಕೂಡ ಯೋಜನೆಗಳನ್ನ ಘೋಷಿಸಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ.
ಆದರೆ ಬಜೆಟ್ನಲ್ಲಿ ತಾರತಮ್ಯ ಆಗಿದೆ ಎನ್ನುವ ಆರೋಪಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಎಲ್ಲದಕ್ಕೂ ಅಧಿವೇಶನದಲ್ಲಿ ಉತ್ತರವನ್ನ ಕೊಡ್ತೀನಿ. ಕಳೆದ 10 ವರ್ಷಗಳಿಂದ ರಾಮನಗರ ಹಾಸನಕ್ಕೆ ಅನ್ಯಾಯ ಆಗಿತ್ತು. ಈಗ ಅಂದಾಜು 200 ಕೋಟಿ ರೂಪಾಯಿ ಕೊಟ್ಟಿದ್ದಕ್ಕೆ ಈ ರೀತಿ ಆರೋಪ ಸರಿಯಲ್ಲ ಅಂತ ಹೇಳಿದ್ದಾರೆ. ಕಳೆದ 10 ವರ್ಷದಲ್ಲಿ ಇವತ್ತು ರಾಮನಗರ ಜಿಲ್ಲೆ ಇರಬಹುದು, ಹಾಸನ ಜಿಲ್ಲೆ ಇರಬಹುದು, ಮಂಡ್ಯ ಜಿಲ್ಲೆ ಇರಬಹುದು, 10 ವರ್ಷದಲ್ಲಿ ಎಷ್ಟು ಹಣ ಬಿಡುಗಡೆ ಆಗಿದೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಈ 3 ಜಿಲ್ಲೆಗಳಿಗೆ. ನಾನೀಗ ಕೊಟ್ಟಿರ್ತಕ್ಕಂಥ ಈ 3 ಜಿಲ್ಲೆಗೆ ಹಣ ಕೊಟ್ಟಿದ್ದೇನೆ. ಇದು ಹಾಸನ ಮಂಡ್ಯ ಜಿಲ್ಲೆಯ ಬಜೆಟ್ ಅಂತ ಏನು ಹೇಳಿದ್ದಾರೆ. ಎಷ್ಟು ಹಣ ಕೊಟ್ಟಿದ್ದೇನೆ? 200 ಕೋಟಿ ಕೊಟ್ಟಿದ್ದೇನೆ. 200 ಕೋಟಿ ಹಣ ಇವರಿಗೆ ಒಂದು ಇವರ ನಡವಳಿಕೆ ಇದ್ರೆ ಬಹುಶಃ ಇವರು ಸೈನಿಕನ ತೋರಿಸುತ್ತೆ ಅನ್ನೋದು ಹೇಳಿದ್ದಾರೆ. ಇದಕ್ಕೆಲ್ಲ ಉತ್ತರ ಬಜೆಟ್ ಪ್ರಾರಂಭ ಆಗುತ್ತಾರೆ ಚರ್ಚೆಯಲ್ಲಿ ಎಲ್ಲ ವಿಷಯ ಅಲ್ಪಸಂಖ್ಯಾತರಿಗೆ. ಒಟ್ಟಿನಲ್ಲಿ ಕುಮಾರಸ್ವಾಮಿ ಮಂಡಿಸಿರುವ ಬಜೆಟ್ ಅನ್ನ ವಿಪಕ್ಷ ನಾಯಕ ಯಡಿಯೂರಪ್ಪ ಅಣ್ತಮ್ಮ ಬಜೆಟ್ ಅಂತ ಹೆಸರಿಟ್ಟಿದ್ದು ರಾಜ್ಯವ್ಯಾಪಿ ಹೋರಾಟದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಈ ನಡುವೆ ಉತ್ತರ ಕರ್ನಾಟಕ ಹಾಗೂ ಕರಾವಳಿ ಭಾಗವನ್ನ ಕಡೆಗಣಿಸಿರುವ ಆರೋಪ ಕೂಡ ಕೇಳಿ ಬರ್ತಾ ಇದ್ದು, ಈಗ ಎಚ್ಚರಿಕೆಯಿಂದ ಹೆಜ್ಜೆ ಇಡದೆ ಹೋದ್ರೆ ಮುಂದೆ ತಮಗೆ ಕಷ್ಟ ಅಂತ ಕಾಂಗ್ರೆಸ್ ನಾಯಕರು ಕೂಡ ಹೇಳೋಕೆ ಶುರು ಮಾಡಿದ್ದಾರೆ. ಹೀಗಾಗಿ ಇದೆಲ್ಲವನ್ನ ಸರಿದೂಗಿಸುವ ಜವಾಬ್ದಾರಿ ಈಗ ಸಿಎಂ ಕುಮಾರಸ್ವಾಮಿ ಮೇಲಿದೆ. ಕಿರಣ್ ಹನ್ಯಾಡ್ಕ, TV9 ಬೆಂಗಳೂರು. ಎಸ್, ಇದು ಒಂದ್ ಕಡೆಯಲ್ಲಿ ಕರಾವಳಿ ಭಾಗದ ಶಾಸಕರು ಪ್ರತಿಭಟನೆ, ಮತ್ತೊಂದು ಕಡೆಯಲ್ಲಿ ಉತ್ತರ ಕರ್ನಾಟಕ ಭಾಗಕ್ಕೆ ಸರಿಯಾದಂತಹ ಒಂದು ಅನುದಾನವನ್ನ ಕೊಟ್ಟಿಲ್ಲ, ಪ್ರಾದೇಶಿಕ ಅಸಮತೋಲನಕ್ಕೆ ಇದು ಕಾರಣ ಆಗಿದೆ. ಅದರ ಜೊತೆಗೇನೆ ಎಚ್.ಕೆ. ಪಾಟೀಲ್ ತಮ್ಮ ಪತ್ರದಲ್ಲಿ ಪ್ರಸ್ತಾಪಿಸಿದ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಅಂಶವೂ ಕೂಡ ಇದೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷವನ್ನ ಈ ಬಾರಿ ಅತಿ ದೊಡ್ಡ ಮಟ್ಟದಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಬೆಂಬಲ ನೀಡಿದೆ. ಆದ್ರೆ ಅವರ ಕಲ್ಯಾಣಕ್ಕೆ ಒಂದೇ ಒಂದು ಹೊಸ ಕಾರ್ಯಕ್ರಮವನ್ನು ಬಜೆಟ್ ನಲ್ಲಿ ಕೊಟ್ಟಿಲ್ಲ. ಮೊದಲ ಬಜೆಟ್ ನಲ್ಲೇ ಹೀಗಾದ್ರೆ ತಪ್ಪು ಸಂದೇಶ ರವಾನೆ ಆಗುತ್ತೆ. ತುರ್ತಾಗಿ ಸಮನ್ವಯ ಸಮಿತಿ ಸಭೆಯನ್ನ ಕರೀಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡಿರುವಂತಹದ್ದು ಎಚ್.ಕೆ. ಪಾಟೀಲ್ರು. ಇದರ ನಡುವೆ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥ ಮಾತನ್ನ ನಾವು ಗಮನಿಸಿದ್ವಿ. ಆದ್ರೆ ಕುಮಾರಸ್ವಾಮಿ ಅವರು ಸಂಪೂರ್ಣವಾಗಿ ಈ ಒಂದು ಬಜೆಟ್ ವಿಚಾರಕ್ಕೆ ಏನ್ ಹೇಳಿದ್ದಾರೆ, ಅವರ ವಿವರಣೆಗಳು ಹೇಗಿದ್ದಾವೆ, ಯಾಕಂದ್ರೆ ಇಲ್ಲಿ ಅನ್ಯಾಯ ಆಗಿದೆ ಅನ್ನುವಂತಹ ಅಂಶಗಳು ಇರೋದಕ್ಕೆ, ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನುವಂತಹ ವಿಚಾರಗಳಿಗೂ ಕೂಡ ಕುಮಾರಸ್ವಾಮಿ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. ಹಿರಿಯ ಸಚಿವರಿದ್ದಾರೆ, ಬಹುಶಃ ನಮಗಿನ್ನೂ ಅನುಭವ ಇರ್ತಕ್ಕಂಥ ಇವತ್ತು ಗದಗ್ಗೆ ನಾವು ಇವತ್ತಿನ ಒಂದು ಹೆಚ್ಚುವರಿ ಬಜೆಟ್ನಲ್ಲೂ ಗದಗನ್ನು ಕೊಡಿಸಿದ್ದೇವೆ ಮತ್ತು ಇವತ್ತು ಹೆಚ್ಚಿನ ಕಾರ್ಖಾನೆಗಳನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಮ್ಮ ಒಂದು ಪಾಲಿಸಿ ಏನಿದೆ. 7 ಕಾರ್ಖಾನೆಗಳಲ್ಲಿ 5 ಕಾರ್ಖಾನೆಗಳನ್ನ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಕೊಡ್ತಾ ಇದ್ದೇವೆ. ಇವತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಾಗಿ ಯಾವ ಒಂದು ಬಜೆಟ್ ಮಂಡನೆ ಮಾಡಿದ್ದಾರೆ, ಆ ಯಾವುದೇ ಕಾರ್ಯಕ್ರಮಗಳನ್ನು ಕಡಿತಗೊಳಿಸಿಲ್ಲ. ಯಾವ ರೀತಿಯಲ್ಲಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದನ್ನ ನನ್ನ ಗಮನ ಸೆಳೆದ್ರೆ ಈಗಲೂ ಸರಿಪಡಿಸಿಕೊಂಡು ತಯಾರಾಗಿದ್ದಾರೆ. ಗದಗದಲ್ಲಿ ಒಂದಕ್ಕೆ ಅವರು 1,500 ಕೋಟಿ ಕುಡಿಯುವ ನೀರಿನ ಸೌಲಭ್ಯಗಳನ್ನು ತೆಗೆದುಕೊಂಡವರು ಮಂತ್ರಿಗಳಾಗಿ ಎಚ್.ಕೆ. ಪಾಟೀಲ್ ಅವರಿಗೆ ಬಿಜೆಪಿಯವ್ರಿಗೂ ಕೇಳಲಿಕ್ಕೆ ಬಯಸಿದರೆ ಕಳೆದ 10 ವರ್ಷದಲ್ಲಿ ಇವತ್ತು ರಾಮನಗರ ಜಿಲ್ಲೆ ಇರಬಹುದು, ಹಾಸನ ಜಿಲ್ಲೆ ಇರಬಹುದು, ಮಂಡ್ಯ ಜಿಲ್ಲೆ ಇರಬಹುದು, 10 ವರ್ಷದಲ್ಲಿ ಎಷ್ಟು ಹಣ ಬಿಡುಗಡೆ ಆಗಿದೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಈ 3 ಜಿಲ್ಲೆಗಳಿಗೆ. ನಾನೀಗ ಕೊಟ್ಟಿರ್ತಕ್ಕಂಥ ಈ 3 ಜಿಲ್ಲೆಗೆ ಹಣ ಕೊಟ್ಟಿದ್ದೇನೆ. ಇದು ಹಾಸನ ಮಂಡ್ಯ ಜಿಲ್ಲೆಯ ಬಜೆಟ್ ಅಂತ ಏನು ಹೇಳಿದ್ದಾರೆ. ಎಷ್ಟು ಹಣ ಕೊಟ್ಟಿದ್ದೇನೆ? 200 ಕೋಟಿ ಕೊಟ್ಟಿದ್ದೇನೆ. 200 ಕೋಟಿ ಹಣ ಇವರಿಗೆ ಒಂದು ಇವರ ನಡವಳಿಕೆ ಇದ್ರೆ ಬಹುಶಃ ಇವರು ಸೈನಿಕನ ತೋರಿಸುತ್ತೆ ಅನ್ನೋದು ಹೇಳಿದ್ದಾರೆ. ಇದಕ್ಕೆಲ್ಲ ಉತ್ತರ ಬಜೆಟ್ ಪ್ರಾರಂಭ ಆಗುತ್ತಾರೆ ಚರ್ಚೆಯಲ್ಲಿ ಎಲ್ಲ ವಿಷಯ ಅಲ್ಪಸಂಖ್ಯಾತರಿಗೆ ಅವ್ರಿಗೆ ಕೆಲಸ ಇಲ್ಲ. ಅವ್ರಿಗೆ ಉತ್ತರ ಎಲ್ಲಿ ಬೇಕಾದರೂ ಪಕ್ಷಾಂತರ ಮಾಡ್ಕೊಂಡು ಹೋರಾಟ ಇವತ್ತು ಬಿಜೆಪಿ ಸರ್ಕಾರದಿಂದ ಏನ್ ಮಾಡಿದ್ರೆ ಅಂತ ಪ್ರಶ್ನೆ ಮಾಡಬೇಕು. ಇವತ್ತು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿರ್ತಕ್ಕಂಥದ್ದು ಕಳೆದ 10-15 ವರ್ಷಗಳಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ನ ಒಂದು ಸಣ್ಣ ಮಾಹಿತಿ
ಚರ್ಚೆ ಮಾಡಬೇಕು. ಹೀಗಾಗಿ ನನ್ನಲ್ಲಿ ಬೇರೆ ಎಸ್, ಇದು ಕುಮಾರಸ್ವಾಮಿ ಅವರು ಕೊಟ್ಟಿರುವಂತಹ ಉತ್ತರ. ನಾವು ಯಾವುದೇ ರೀತಿಯಿಂದ ಚರ್ಚೆಗೆ ಸಿದ್ಧನಿದ್ದೀನಿ, ಉತ್ತರ ಕರ್ನಾಟಕಕ್ಕೆ ಏನಾದರೂ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಅದರ ಬಗ್ಗೆ ಸರಿಪಡಿಸೋದಕ್ಕೂ ಕೂಡ ನಾನು ಸಿದ್ಧನಿದ್ದೀನಿ ಅನ್ನುವಂತಹ ಮಾತನ್ನು ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಎಲ್ಲದರ ಬಗ್ಗೆ ಕೂಡ ವಿಸ್ತೃತವಾಗಿ ಚರ್ಚೆ ನಡೆಸೋಣ. ಹಾಗಾದ್ರೆ ಯಾವ ಕಾರಣಕ್ಕೆ ಬಜೆಟ್ ಫೈಟ್ ಶುರು ಆಗಿರುವಂತದ್ದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೆಸೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಭಾರತೀಯ ಜನತಾ ಪಕ್ಷದ ವಿಧಾನ ಪರಿಷತ್ ಸದಸ್ಯರಾಗಿರುವ ತೇಜಸ್ವಿನಿ ಅವರು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ವಕ್ತಾರರು ಹಾಗೂ ಮಾಜಿ ಶಾಸಕರಾಗಿರುವ ವಿಶ್ವನಾಥ್ ಅವರು ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತರಾಗಿರುವ ಪ್ರಸನ್ನ ಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಉತ್ತರ ಕರ್ನಾಟಕ ರೈತ ಸಂಘದ ಅಧ್ಯಕ್ಷರಾಗಿರುವ ಬಸವರಾಜ್ ಕರಿಗಾರ್ ಅವರೊಂದಿಗೆ ಹುಬ್ಬಳ್ಳಿ ಸ್ಟುಡಿಯೋದಿಂದ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಪ್ರಾಧ್ಯಾಪಕರು ಹಾಗೂ ಹೈದರಾಬಾದ್ ಕರ್ನಾಟಕದ ವಿಚಾರಗಳ ಬಗ್ಗೆ ಸದಾ ಧ್ವನಿ ಎತ್ತುವಂತಹ ರಜಾಕ್ ಉಸ್ತಾದ್ ಅವರೊಂದಿಗೆ ರಾಯಚೂರು ಸ್ಟುಡಿಯೋದಿಂದ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಮುಂದಿನ ಹಂತದಲ್ಲಿ ಜೆಡಿಎಸ್ನ ಹಿರಿಯ ನಾಯಕರಾಗಿರುವ PGR ಸಿಂಧ್ಯಾ ಅವರು ಕೂಡ ನಮ್ಮೊಂದಿಗೆ ಜಾಯ್ನ್ ಆಗ್ತಾರೆ. ನಮ್ಮ ಅತಿಥಿಗಳ ಜೊತೆಗೆ ಚರ್ಚೆಯನ್ನು ಆರಂಭಿಸೋಣ. ಚಿಕ್ಕ ಬ್ರೇಕ್ ನಂತರ ರವೀಂದ್ರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಆರಂಭಿಸೋಣ. ಮೊದಲಿಗೆ ಬಸವರಾಜ್ ಕರಿಗಾರ್ ಅವರೇ, ತಾವು ಹೇಳ್ತಾ ಇದ್ರಿ ಇವತ್ತು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತೇಳಿ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ 2 ಬಜೆಟ್ ಸೇರಿಸಿದ್ರೆ ಇದು ಒಂದು ಬಜೆಟ್, ಸಿದ್ದರಾಮಯ್ಯ ಅವರ ಬಜೆಟ್ ಇದೆ, ಜೊತೆಗೆ ನನ್ನ ಬಜೆಟ್ ಇದೆ, ಇದೆರಡು ಸೇರಿದ್ರೆ ಒಂದೇ ಬಜೆಟ್ ಇರುವಂತದ್ದು ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಯಾವ ರೀತಿಯಲ್ಲಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ? ಸಾಗರ, ಇವತ್ತು ಸತತವಾಗಿ ಉತ್ತರ ಕರ್ನಾಟಕ ಪ್ರತಿಯೊಂದಕ್ಕೂ ಅನ್ಯಾಯ ಆಕೋತ ಬಂದೈತಿ. ಇವತ್ತು ನೋಡ್ರಿ, ಮೊನ್ನೆ ಕಳಸಾ ಬಂಡ್ರಿ ಮಾದಾಯಿ ಸಂಬಂಧ ನಾವು 4 ವರ್ಷದಿಂದ ಸತತವಾಗಿ ನಾವು ಸ್ಟ್ರೈಕ್ ಮಾಡ್ಕೋತ ಬಂದಿವಿ. ಮೊನ್ನೆ ಕಾವೇರಿ ಸಮಸ್ಯೆ ಒಂದು ಸಮಿತಿ ಮಾಡಕ್ಕಂತ ರಚನೆ ಮಾಡಕ್ಕಂತ ಹೇಳಿದಾಗ ಕುಮಾರಸ್ವಾಮಿ ಅವ್ರು ಏನ್ ಮಾಡ್ರು, ಸಡನ್ಲಿ ಹೋಗಿ ನರೇಂದ್ರ ಮೋದಿ ಭೇಟಿ ಹಾಕಿ ಬಂದು ರಚನೆ ಮಾಡುವಂತ ವ್ಯವಸ್ಥೆ ಮಾಡ್ರಿ. ಆ ಸಮಯದೊಳಗ ಅವತ್ತು ಕಳಸಾ ಬಂಡ್ರಿ ಮಾದಾಯಿ ಸಂಬಂಧ ಇವ್ರು ಯಾಕೆ ಚರ್ಚೆ ಮಾಡಲಿಲ್ಲ? ಅದು ಅಲ್ದ, ಇವತ್ತು ಉತ್ತರ ಕರ್ನಾಟಕ ಮೊನ್ನೆ ದಕ್ಷಿಣ ಕರ್ನಾಟಕದೊಳಗ ಬಗರ್ ಹುಕುಮ್ ಹಕ್ಕಪತ್ರ ನೀಡ್ರು ಹಿಂದಿನ ಕಂದಾಯ ಸಚಿವ ಕಾಗೋಡು ತಿಮ್ಮಪ್ಪ ಅವರಿದ್ದಾಗ. ಇವತ್ತು ಆವಾಗ ಕೊಟ್ಟಾಗ ಇವತ್ತು ಉತ್ತರ ಕರ್ನಾಟಕದಾಗ ನಾವೇನು ಅನ್ಯಾಯ ಮಾಡಿವ್ರಿ? ನಮ್ಗೆ ಕೊಡ್ಲಿಲ್ಲ. ನಮ್ಮ ರೈತರು ಏನು ಅನ್ಯಾಯ ಮಾಡ್ಯಾರ? ಆ ಕ್ಷೇತ್ರ ಅಟ್ಟ ಕೊಟ್ಟಿಗೆ ಇಷ್ಟು ಕಡೆ ಕ್ಷೇತ್ರ ಕೊಡುದಿಲ್ಲ ಅಂದ್ರೆ ನಾವು ಏನು ಅನ್ಯಾಯ ಮಾಡಿವು ಉತ್ತರ ಕರ್ನಾಟಕದವರು? ಅದು ಅಲ್ಲ, ಇವತ್ತು ನಮ್ಮ ಏನದ ಉತ್ತರ ಕರ್ನಾಟಕದಾಗ 4 ನದಿ ಹರಿದವು. ಇವತ್ತು 4 ನದಿ ಇವತ್ತು ಏನಾರು ಇವರು ಸರ್ಕಾರದವ್ರು ಇವತ್ತು ಕೆರೆ ತುಂಬಿಸುವಂತ ಕೆಲಸ ಮಾಡಿದರೆ ಇವತ್ತು ಉತ್ತರ ಕರ್ನಾಟಕ ನಮ್ಮ ಸಮೃದ್ಧಿ ಕರ್ನಾಟಕ ಆಕಿತ್ತು. ಇವತ್ತು ನಾವು ರೈತರು ಯಾಕೆ ಸಾಲ ಮಾಡ್ಕೊಳಕತ್ತಿ? ಇವತ್ತು ಒಂದು ದೊಡ್ಡ ನಿರೀಕ್ಷೆ ಇಟ್ಟಿದ್ದು. ಏನ್ ನಮ್ಮ ನಿರೀಕ್ಷೆ ಖುಷಿಯಾಗೈತೆ ಅಂದ್ರೆ ಇವತ್ತ ರೈತರು ಎಲ್ಲರೂ ಆತ್ಮಹತ್ಯೆ 4,000 ಮಂದಿ ಆತ್ಮಹತ್ಯೆ ಮಾಡ್ಕೊಂಡ್ರು. ದಿನನಿತ್ಯ ಇಲ್ಲ ಮನೆ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರಂದ್ರೆ ಮುಂದೆ ತಿನ್ನೋದು ಏನೈತಿ? ಈ ನಾಷ್ಟಕ್ಕೊಂದು ಗುಳಿಗೆ ಊಟಕ್ಕೊಂದು ಗುಳಿಗೆ ಬರುವಂತ ಕಾಲ ಭಾಳ ದಿವಸ ಉಳಿದಿಲ್ಲ. ಅದಕ್ಕೆ ಇವತ್ತು ನಾವು ರೈತರನ್ನೆಲ್ಲ ಕೂಡ ಉಳಿಸ್ಕೋಬೇಕಾಗೈತಿ. ರೈತರು ಉಳಿಸ್ಕೋಬೇಕಾಗೈತೆ ಅಂದ್ರೆ ಇವತ್ತು ನಾವು ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡ್ಬೇಕಾಗಿತ್ತು. ಇವತ್ತು ರೈತರಿಗೆ ಏನಾಗೈತಿ, ಮೂಗಿ ತುಪ್ಪ ಒರೆಸುವಂತ ಕೆಲಸ ಮಾಡ್ರಿ. ಇವತ್ತು ರೈತರಿಗೆ ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಕೊಟ್ಟಿದ್ರ ಅಂದ್ರೆ ಇವತ್ತು ನಾವು ರೈತರು ಯಾಕೆ ಸಾಲ ಮಾಡ್ಕೊತಿದ್ವಿ? ನಮಗೆ ಏನ್ ಹರ್ಗದಾಗ ಸಾಲ ಮಾಡಿ ಇವತ್ತು ನಾವು ಸಾಲ ಮಾಡಿದ್ ನಮ್ಮ ಸಂಬಂಧ ಮಾಡ್ಕೊಂಡಿಲ್ಲ, ಮತ್ತೊಬ್ಬರ ಸಂಬಂಧ ಸಾಲ ಮಾಡಿವು, ಮತ್ತೊಬ್ಬ ಊಟ ಹಾಕೋ ಸಂಬಂಧ ಸಾಲ ಮಾಡಿವು, ಈಗ ಮತ್ತೊಬ್ಬನ ಬದುಕು ಸಂಬಂಧ ನಾವು ಸಾಲ ಮಾಡಿವು. ನಾವು ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಮತ್ತೊಬ್ಬರ ಸಂಬಂಧ. ಇವತ್ತು ನಾವು ರೈತ ಮಾಡಿದ ಸಾಲ ರೈತನ ಸಾಲ ಅಲ್ಲ, ಇದು ಸರ್ಕಾರ ಸಾಲ, ಇದು ಸರ್ಕಾರನ ತೀರಿಸ್ಬೇಕಂತೇಳಿ ಈ ಮುಖಾಂತರ ನಾನು ಹೇಳ್ತೇನೆ. ಖಂಡಿತ ಬಸವರಾಜ್ ಕರಿಗಾರ್ ಅವರು ಮಾತಾಡ್ತೀನಿ. ನನ್ನ ಜೊತೆಗೆ ರಜಾಕ್ ಉಸ್ತಾದ್ ಅವರು ತಾವು ಹೇಳ್ತೀರಿ ಹೈದರಾಬಾದ್ ಕರ್ನಾಟಕದ ವಿಚಾರದಲ್ಲೂ ಕೂಡ ಇದೇ ರೀತಿಯಾಗಿ ಅನ್ಯಾಯ ಆಗಿದೆ ಅಂತ. ವಿಶೇಷವಾಗಿ ರಾಯಚೂರಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದೆ, ಆದ್ರೆ ಅದರ ಬದಲಿಗೆ ಇನ್ನೂ 3 ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ಹೇಳಿದ್ರೆ, ಆದ್ರೆ ರಾಯಚೂರಿನಲ್ಲಿರುವ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನ ಅದು ಇದೆಯೋ ಅಥವಾ ಮುಚ್ಚೋದೋ ಯಾವ ರೀತಿಯಂತ ಸ್ಥಿತಿಗೂ ಬಂದು ತಲುಪಿರುವಂತದ್ದು ಕೂಡ ಕಂಡು ಬರ್ತಾ ಇದೆ. ಏನ್ ಹೇಳ್ತೀರಿ ರಜಾಕ್ ಉಸ್ತಾದ್ ಅವರೇ? ಈಗ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಮಂಡಿಸಿರ್ತಕ್ಕಂಥ ಬಜೆಟ್ ಜೊತೆಗೆ ಈ ಬಜೆಟ್ನ ನಾನು ಮುಂದುವರಿಸ್ತೀನಿ ಎನ್ನುವಂತ. ರಜಾಕ್ ಉಸ್ತಾದ್ ಅವರ ಜೊತೆ ಮತ್ತೆ ಮಾತಾಡ್ತೀನಿ. ಉಸ್ತಾದ್ ಅವರೇ ಮಾತಾಡ್ತೀನಿ, ನಾನು ನಿಮ್ಮ ಜೊತೆಗೆ ತಾಂತ್ರಿಕ ಕಾರಣದಿಂದಾಗಿ ಅವ್ರ ಜೊತೆಗೆ ಮಾತಾಡಕ್ಕೆ ಸಾಧ್ಯತೆ, ಅವ್ರ ಜೊತೆಗೆ ಮತ್ತೆ ಮಾತಾಡ್ತೀನಿ. ತೇಜಸ್ವಿನಿ ಅವರೇ ತಾವೇನು ಹೇಳ್ತೀರಿ? ಯಾಕೆಂದ್ರೆ ಈಗಾಗಲೇ ಬಿಜೆಪಿ ಈ ಹೋರಾಟವನ್ನ ಕೈಗೆತ್ತಿಕೊಂಡಿದೆ. ಬಿಜೆಪಿ ಶಾಸಕರು ಒಂದು ಕಡೆಯಲ್ಲಿ ಹೋರಾಟ ನಡೆಸಿದ್ದಾರೆ. ಯಡಿಯೂರಪ್ಪ ಅವರ ಸ್ಟೇಟ್ಮೆಂಟ್ ಇದು ಅಣ್ಣ ತಮ್ಮಂದಿರ ಬಜೆಟ್ ಅನ್ನುವಂಥದ್ದನ್ನ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿದ್ದು? ಕರ್ನಾಟಕ ಏಕೀಕರಣ ಆದಮೇಲೆ ಅನೇಕ ಭಾವನಾತ್ಮಕ ವಿಚಾರಗಳ ನಡುವೆ ಕೂಡ ಕರ್ನಾಟಕ ರಾಜ್ಯ ಒಂದು ಮಾಡಲಿಕ್ಕೆ ಅನೇಕ ಮಹನೀಯರು ಹೋರಾಟ ಮಾಡಿದ್ದಾರೆ, ತ್ಯಾಗ ಬಲಿದಾನ ಮಾಡಿದ್ದಾರೆ. ಅದೇ ಥರ ಕರ್ನಾಟಕ ರಾಜ್ಯದ ಸಾಹಿತ್ಯ, ಸಿರಿವಂತಿಕೆ, ಪರಂಪರೆ, ಕೃಷಿ ಪ್ರತಿಯೊಂದರಲ್ಲೂ ಕೂಡ ಎಲ್ಲರೂ ಕೊಡುಗೆ ಕೊಡೋದ್ರ ಮೂಲಕ ಕರ್ನಾಟಕ ಇವತ್ತು ಇಷ್ಟೊಂದು ಶ್ರೀಮಂತವಾಗಿದೆ. ವಿಶೇಷವಾಗಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಒಮ್ಮೆ ಹಲವಾರು ಭಾಷಾವಾರು ಪ್ರದೇಶವಾರು ಜನರಿಗೆ ಅವಕಾಶ ಸಿಕ್ಕಿದಾಗ ಬಹಳ ಸೂಕ್ಷ್ಮವಾಗಿ ಅಸಮತೋಲನವನ್ನ ಕಾಪಾಡ್ಕೊಳ್ಬೇಕಾಗತ್ತೆ. ಅಸಮತೋಲನ ಏನಿದೆ ಆ ಸಮತೋಲನವನ್ನ ಕಾಪಾಡ್ಕೋಬೇಕಾಗತ್ತೆ. ಈ ಕೂಗು ನೋಡಿ, ಡಾಕ್ಟರ್ ನಂಜುಂಡಪ್ಪ ವರದಿ ಬಂದಿದ್ದೇನೆ ಒಂದಷ್ಟು ಭಾಗಗಳಿಗೆ ಶಾಶ್ವತವಾಗಿ ಇಷ್ಟೊಂದು ವರ್ಷ ಆದ್ಮೇಲೂ ಕೂಡ
ಇನ್ನೂ ಸುಮಾರು 145 ತಾಲೂಕುಗಳು 175 ತಾಲೂಕುಗಳಲ್ಲಿ ಹಿಂದುಳಿದಿದೆ ಅಂತ ಹೇಳಿದ್ರೆ ಅದು ಬಹಳ ಗಂಭೀರವಾದಂಥ ವಿಚಾರ. ಇಲ್ಲಿ ಆ ಭಾಗಕ್ಕೆ ಎಷ್ಟು ಕೊಟ್ಟರು, ಈ ಭಾಗಕ್ಕೆ ಎಷ್ಟು ಕೊಟ್ಟರಲ್ಲ, ಆದ್ಯತೆಗಳು ಮತ್ತು ಕೊಟ್ಟಿರ್ತಕ್ಕಂಥ ಯೋಜನೆಗಳು ಕೆಲವು ದೀರ್ಘಕಾಲದ ಯೋಜನೆಗಳಿರುತ್ತೆ, ತುರ್ತಾಗಿ ಅಂತ ಅಲ್ಲ. ಈಗ ನೀರಾವರಿ ತುರ್ತು, ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಕಾಲದಲ್ಲಿ ಅಡಿಗಲ್ಲನ್ನು ಹಾಕಿದಂಥ ಆಲಮಟ್ಟಿ ಯೋಜನೆಗಳು ಇವತ್ತಿನ ತನಕ ನಮ್ಮ ಕಾಲದವರೆಗೆ ಇನ್ನೂ ಅದಕ್ಕೆ ಬೇಕಾದಂಥ ನೀರು ಒದಗಿಸ್ಲಿಕ್ಕೆ ಬೇಕಾದಂಥ ಕಾಲುವೆಗಳನ್ನು ಕಟ್ಟಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ತುರ್ತು ಯಾವುದು? ನೀರು ಅಮೂಲ್ಯ, ಅದನ್ನು ಸದ್ಬಳಕೆ ಮಾಡ್ಕೊಳ್ಬೇಕು, ಕೃಷಿ ಆದಾಯವನ್ನು ಹೆಚ್ಚಿಸಬೇಕು. ಅದೇ ಥರ ಇವತ್ತು ಮಂಡ್ಯ ಭಾಗದಲ್ಲಿ ನಮಗೆ 14 TMC ನೀರು ಜಾಸ್ತಿ ಬಂತು. ನಾನು ಇದರಲ್ಲಿ ನಿರೀಕ್ಷೆ ಮಾಡಿದ್ದೆ, ಮಂಡ್ಯಕ್ಕೆ ನೀವು 50 ಕೋಟಿ ಕೊಟ್ಟಿದ್ದೀರಿ, ಅದೇನು ಇದು ಅಂತಲ್ಲ, ಭಾವನಾತ್ಮಕ ತಗೊಂಡಾಗ ಅದೊಂದು ಅಪಪ್ರಚಾರ ಆಗೋದು ಬೇಡ. ಒಟ್ಟಾರೆಯಾಗಿ ರಾಮನಗರ, ಹಾಸನ ಈ ಭಾಗದ ಜಿಲ್ಲೆಗಳೆಲ್ಲ ನೋಡಿದಾಗ, ಬಿಡಿಬಿಡಿಯಾಗಿ ನೀವು ನೋಡಿದಾಗ ಒಟ್ಟು ಬಂದಾಗ 200 ಕೋಟಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ. ಅದನ್ನು ಪರಿಗಣಿಸೋಣ. ಆದ್ಯತಾ ವಲಯ ಯಾವುದು? ಮೆಡಿಕಲ್ ಕಾಲೇಜ್. ಇವತ್ತು ನೀವು ಮೆಡಿಕಲ್ ಯೂನಿವರ್ಸಿಟಿ ರಾಮನಗರದಲ್ಲಿ ಮಾಡ್ತೀರಿ, ಭೂಮಿಯನ್ನ ವಶಪಡಿಸಿಕೊಳ್ಳುವ ಪ್ರಕ್ರಿಯೆನೇ ಆಗಿಲ್ಲ, ಬೇಕಾದಷ್ಟು ಕೋಟಿ. ಮಕ್ಕಳು ವೈದ್ಯಕೀಯ ಮಕ್ಕಳು ಕಟ್ಟಿದಂಥ ದುಡ್ಡನ್ನ ಬೇರೆದಕ್ಕೆ ಬಳಸೋದಕ್ಕೆ ಅಲ್ಲಿ ಹುನ್ನಾರ ನಡೀತಾ ಇದೆ, ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಅಂತ ಸಂದರ್ಭದಲ್ಲಿ ಇವಾಗ ಮೆಡಿಕಲ್ ಕಾಲೇಜು ಕನಕಪುರದಲ್ಲಿ ತೋರಿಸ್ತೀರಿ, ಶಿವಕುಮಾರ್ ಅವ್ರನ್ನ ಸಂತೈಸಬೇಕು, ಓಲೈಸಬೇಕು, ಅದು ಮಾಡಿ. ನೀವು ಅಲ್ಲಿ ಮಾಗಡಿ ಅಂತೇಳಿ ನಮ್ಮೆಲ್ಲರಿಗೂ ಒಂದು ನಾಡನ್ನ ಕೊಟ್ಟ ಕೆಂಪೇಗೌಡರ ಸಮಾಧಿ ಶಿಥಿಲಗೊಂಡು ಬಿದ್ದಿದೆ. ಅಂದ್ರೆ ಆದ್ಯತೆಗಳು, ಆ ಭಾವನಾತ್ಮಕ ಸಂಬಂಧಗಳು ಏನು ರೈತ ಬಂಧುಗಳು ಹೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆ 72ನೇ ನಂತರದಲ್ಲಿ ನಾನು ಮಾತನಾಡ್ತೀನಿ. ಕೃಷಿ ಸಾಲ ಬಂದಾಗ ಒಂದಷ್ಟು ಜನ, ಇವತ್ತು ನಾನು ಸದನದಲ್ಲಿದ್ದೆ, ಏನಾದರೂ ವೈಫಲ್ಯಗಳಾದಾಗ IAS ಅಧಿಕಾರಿಗಳನ್ನ KS ಅಧಿಕಾರಿಗಳನ್ನ ಬೈಯೋದು ಪ್ಯಾಷನ್. ದಯವಿಟ್ಟು ಇದನ್ನ ಆತ್ಮವಂಚನೆಯ ಮಾತುಗಳನ್ನು ಬಿಡಬೇಕು. ನಾವು ಪಾಲಿಸಿ ಮೇಕರ್ಸ್, ರಾಜಕಾರಣಿಗಳು. ಪಾಲಿಸಿ ಮೇಕರ್ಸ್ ಅನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಕಾರ್ಯಾಂಗ, ಇವತ್ತು ಎಕ್ಸಿಕ್ಯೂಟಿವ್ ಬಾಡಿ ಆಫೀಸರ್ಸು. ಯಥಾ ರಾಜ ತಥಾ ಪ್ರಜಾ. ಅದೇ ತರ ಅಧಿಕಾರಿ ವರ್ಗ ಕೂಡ ಕೆಲಸ ಮಾಡುತ್ತೆ. ನೀವು ಮೀಟಿಂಗ್ ಕರೆದಾಗ ಬ್ಯಾಂಕ್ ಆಫೀಸರ್ಸ್ ಕರೆದಿದ್ದೀರಿ, ಬ್ಯಾಂಕುಗಳ ಇವರನ್ನು ಕರೆದಿದ್ದೀರಿ, ಒಂದಷ್ಟು ಆಯ್ದ ರೈತ ಸಂಘಗಳನ್ನ ಕರೆದಿದ್ದೀರಿ. ನೀವು ಇವತ್ತು ವಕ್ತಾರರನ್ನ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ರೈತನೇ. ನನಗೆ ವಾಟ್ಸಪ್ ಅಲ್ಲಿ ನಿಮಗೆ ತೋರಿಸ್ತೀನಿ, ಕಾಫಿ ಬೆಳೆಗಾರರ ರೋದನೆ. ಅವನು ಮರ್ಯಾದೆಗಂಜಿ ಇವತ್ತು ಅವ್ರು ಹೇಳ್ತಾರೆ 2 ಲಕ್ಷ ಇದು ಏನು ಇನ್ಕಮ್ ಟ್ಯಾಕ್ಸ್ ಕಟ್ಟಿದವ್ರಿಗೆ ಇಲ್ಲ ಅಂತ. ಹರಿ ಮಗುಗೆ ಎಲ್ಲರೂ ಒಂದು ಎಜುಕೇಶನ್ ಲೋನ್ ಬೇಕಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀರಾ ಅಂತ ಕೇಳ್ತಾರೆ. 0 ಕಟ್ಟಿದ್ರು ಇನ್ಕಮ್ ಟ್ಯಾಕ್ಸ್ ಕಟ್ಟಿದೀವಿ ಅಂತ ತೋರಿಸ್ಬೇಕು. ಪಾಸ್ಪೋರ್ಟ್ ತಗೋಬೇಕಾದ್ರೆ ಅದನ್ನು ಕೇಳ್ತಾರೆ ದಾಖಲೆಗಳಿಗೋಸ್ಕರ. ಅಂದ್ರೆ ವಾಸ್ತವದ ರೈತರ ಜೀವನಕ್ಕೂ ತಾರ್ಕಿಕವಾದ ರೈತರ ಜೀವನಕ್ಕೂ ವ್ಯತ್ಯಾಸಗಳನ್ನು ಕಾಣದೇ ಇದ್ರೆ ಇವತ್ತು ರೈತಾಪಿ ವರ್ಗ, ಎಲ್ಲ ರೀತಿಯ ರೈತಾಪಿ ವರ್ಗ ಕಷ್ಟದಲ್ಲಿದೆ. ಆದ ಕಾರಣ ಎಲ್ಲರಿಗೂ ನೋವು ಉಂಟಾಗಿದೆ. ವಿಶ್ವನಾಥ್ ಅವರೇ, ಸಿದ್ದರಾಮಯ್ಯ ಬಜೆಟ್ ಅನ್ನ ಯಥಾ ಪ್ರಕಾರವಾಗಿ ಮುಂದುವರಿಸ್ತೀವಿ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಆದ್ರೆ ಮುಂದುವರೆದಿರ್ತಕ್ಕಂಥ ಬಜೆಟ್ ನಲ್ಲಿ ಉಳಿದ ಅನೇಕ ಜಿಲ್ಲೆಗಳ ಹೆಸರೇ ಕಾಣ್ತಾ ಇಲ್ಲ. ಹಾಗಾದ್ರೆ ಈ ಮುಂದುವರೆದ ಜಿಲ್ಲೆಗಳು ಇವ್ರಿಗೆ ಮತ ಹಾಕಿಲ್ಲ ಅಂತ ಹೇಳೋ ಕಾರಣಕ್ಕೆ, ಅಥವಾ ನಿಮ್ಮ ಸಮ್ಮಿಶ್ರ ಸರ್ಕಾರಕ್ಕೆ ಮತ ಹಾಕಿಲ್ಲ ಅಂತ ಯಾವ ಕಾರಣಕ್ಕೆ? HK ಪಾಟೀಲ್ ತುಂಬಾ ವ್ಯಾಲಿಡ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ಅನ್ನು ಎತ್ತಿದ್ದಾರೆ. ಅಲ್ಪಸಂಖ್ಯಾತರು ಅತಿ ದೊಡ್ಡ ಸಂಖ್ಯೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಅನ್ನು ಬೆಂಬಲಿಸಿದ್ದಾರೆ, ಅವರಿಗೇನೆ ನೀವು ಹೊಸ ಕಾರ್ಯಕ್ರಮ ಕೊಟ್ಟಿಲ್ಲ ಅಂದ್ರೆ ಏನ್ ಬಜೆಟ್ ಇದು, ಮೊದಲ ಬಜೆಟ್ ಅಂತ ಕೇಳಿದ್ದಾರೆ ಅವರು. ಇಲ್ಲಿ ಒಂದು ಪ್ರಶ್ನೆ, ಈ ಬಜೆಟ್ಟು ಹಳೆ ಬಜೆಟ್ ಮತ್ತು ಹೊಸ ಬಜೆಟ್ಟು ಒಂದು ಸಮ್ಮಿಶ್ರಣವಾದಂಥ ಬಜೆಟ್. ಇದು ಹೊಸ ಬಜೆಟ್, ಈಗ ಮಂಡಿಸಿರ್ತಕ್ಕಂಥ ಬಜೆಟ್ಟು ಸಿದ್ದರಾಮಯ್ಯನವರ ಬಜೆಟ್ಟಿನ ಮುಂದುವರೆದ ಭಾಗ ಅಷ್ಟೇ. ಇಲ್ಲೇನಾಗಿದೆ, ಒಂದು ತಪ್ಪು ಮಾಡಿದ್ದಾರೆ. ನಾವು ಅದನ್ನು ಇವತ್ತು ಕೂಡ ಚರ್ಚೆ ಮಾಡಿದೆ. ಏನಂದರೆ ಇನ್ನೊಂದು 20, 25, 30 ಪೇಜು ಇದಕ್ಕೆ ಆ್ಯಡ್ ಮಾಡಿದರೆ, ಸಿದ್ದರಾಮಯ್ಯನವರು ಮಾಡಿದಂಥ ಬಜೆಟ್ಟಿನ ಅಂಶಗಳನ್ನು ಬಂದಂಥವನ್ನು ಕೂಡ ಬರೆದಿದ್ರೆ ಈ ಯಾವುದು ಗೊಂದಲಗಳು ಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈ HK ಪಾಟೀಲ್ ಮನೆಗೆ ಇವತ್ತು ನಾನು ಅವ್ರ ಮನೆಗೆ ಹೋಗಿ ಅಲ್ಲೇ ಅವ್ರ ಜೊತೆನೇ ತಿಂಡಿ ತಿನ್ಕೊಂಡ್ಬಂದ್ವಿ. ಸೊ ಅವತ್ತು ಇದನ್ನ ಮಾತಾಡ್ತಾ ಇದ್ರು. ಬಟ್ ಅವ್ರಿಗೆ ಏನಾಗಿದೆ, ಸಿದ್ದರಾಮಯ್ಯನವ್ರ ಬಜೆಟ್ ಒಳಗೆ 1300 ಕೋಟಿ ರೂಪಾಯಿ ಹಣನ ಅವರ ಗದಗ ಇದಕ್ಕೆ ಕುಡಿಯೋ ನೀರಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಅದಾಗಲೇ 800 ಕೋಟಿ ಖರ್ಚಾಗಿದೆ. ಈಗ ಅದೆಲ್ಲ ಉದ್ಘಾಟನೆ ಹಂತಕ್ಕೆ ಬರ್ತಾ ಇದೆ. ಸೊ ಅದು ಈ ಬಜೆಟಿನ ಮುಂದುವರೆದ ಭಾಗ. ಅದು ಬಜೆಟಲ್ಲಿ ಕಳೆದ ಫೆಬ್ರವರಿಲಿ ಕೊಟ್ಟಂಥದ್ದು ಅದು. ಮತ್ತು ಅಲ್ಪಸಂಖ್ಯಾತರಿಗೆ 3600 ಕೋಟಿ ರೂಪಾಯಿ ಹಣನ ಬಜೆಟಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಅದನ್ನು ಹೊಸದಾಗಿ ಅದಕ್ಕೇನು ಆ್ಯಡ್ ಮಾಡಿಲ್ಲ. ಸೊ ಸ್ಮಾರ್ಟ್ ಅಡ್ವೈಸರ್ಸ್ ಇಲ್ವಾ? ಇಲ್ಲ, ನಿಮ್ಮ ಸರ್ಕಾರದಲ್ಲಿ ದೋಸ್ತಿ ಸರ್ಕಾರದಲ್ಲಿ ಆ ಪಕ್ಷದಲ್ಲಿ ಇಲ್ಲ. ನೀವು ಅಡ್ವೈಸರ್ ಅನ್ನೋದಕ್ಕಿಂತ ನಿಮಗೆ ಗೊತ್ತಿದೆ, ನಾವು ಸರ್ಕಾರ ರಚನೆ ಮಾಡ್ಬೇಕಾದ್ರೆ ಯಾವ ಅತಂತ್ರ ಸ್ಥಿತಿಯಲ್ಲಿ ಒಂದು ಸರ್ಕಾರ ರಚನೆ ಮಾಡೋದು, ತದ್ವಿರುದ್ಧವಾದಂಥ ಆಲೋಚನೆಗಳು ಮತ್ತು ಕೆಲಸಗಳು, ಫೀಲ್ಡಲ್ಲಿ ಮಾಡಿದಂಥ ಟೀಕೆಗಳು, ಟಿಪ್ಪಣಿಗಳು ನಮ್ಮ ಎದುರುಗಡೆ ಇಟ್ಕೊಂಡೆ ಅನಿವಾರ್ಯ ಸಂದರ್ಭದಲ್ಲಿ ಭಾರತ ದೇಶದ ರಾಜಕಾರಣದಲ್ಲಿ ನಡೆಯುವಂಥ ಎಲ್ಲ ಕಡೆ ನಡೆದಾಗ, ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಮತ್ತು BJPಯವರು ಹೊಡೆದಾಟ ಆಡೋ ಹಂತಕ್ಕೆ, ಒಂದು ಮನು ಸಂಸ್ಕೃತಿಯ ವಿರುದ್ಧ ಅಂತ ಒಬ್ಬರು, ಇನ್ನೊಂದು ಅಂಬೇಡ್ಕರ್ ಸಂಸ್ಕೃತಿಯ ಪರವಾಗಿ ಕೆಲಸ ಮಾಡಿದಂಥ 2 ಸಂಘಟನೆಗಳು
ಕೊನೆಗೆ ಚುನಾವಣೆಯಲ್ಲಿ ಒಂದಾಗಿ ಕೆಲಸ ಮಾಡಬೇಕಾದ ಸನ್ನಿವೇಶ ಬಂತು. ಹಾಗೆಯೇ ನಮಗಿಲ್ಲೊಂದು ಸನ್ನಿವೇಶ ಬಂತು, ಕಾಂಗ್ರೆಸ್ಸು ಮತ್ತು JDS ಒಟ್ಟಿಗೆ ಕೆಲಸ ಮಾಡೋಂಥ ಸಂದರ್ಭದೊಳಗಡೆ ಈ ಅವಸರದ ವ್ಯವಸ್ಥೆ ಒಳಗಡೆ ನಾವು ಅನೇಕ ಸಂಗತಿಗಳನ್ನು ನಾವು ಸ್ವಲ್ಪ ಮರೆಮಾಚಿದ್ದೀವಿ ಅಂತ ಅನಿಸ್ತದೆ. ಸೊ ಅದರಿಂದ ಈಗೇನು ಅಲ್ಪಸಂಖ್ಯಾತರಿಗೆ ಈ ಬಜೆಟ್ ಒಳಗಡೆ ಇದೆ, ಮುಂದುವರೆದ ಭಾಗ ಇದೆ ಅಷ್ಟೇ. ಸಿದ್ದರಾಮಯ್ಯನವರು ಮಾಡಿದಂಥ ಮುಂದುವರೆದ ಭಾಗ ನಾವೇನು 9,000 ಕೋಟಿ 10,000 ಕೋಟಿ ಜಾಸ್ತಿ ಮಾಡಿದ್ದಾರೆ ಈ ಬಜೆಟ್ನೊಳಗೆ ಅಷ್ಟೇ. ಕಳೆದ ಬಜೆಟಲ್ಲಿ 2,90,000 ಕೋಟಿ ಆದರೆ ಈಗ ಅದು 2,18 ಏನೋ ಆಗಿದೆ. ಅಂದರೆ ಈ ವ್ಯವಸ್ಥೆ ಒಳಗಡೆ ಅವನ್ನ ಕಾಣಿಸಿಲ್ಲ ಅನ್ನೋದು ಬಿಟ್ಟರೆ ಅದು ಈ ವರ್ಷದ ಆನ್ಗೋಯಿಂಗ್ ವರ್ಕಲ್ಲಿ 8 ತಿಂಗಳೊಳಗಡೆ ಆ ಕೆಲಸ ಆಗಬೇಕಾಗಿದೆ. ಮತ್ತು ಇನ್ನೊಂದು ಟೀಕೆ ಮಾಡ್ತಾ ಇದ್ದಾರೆ ನನಗೆ. ನಾವು ಅನೇಕ ಸಂದರ್ಭದಲ್ಲಿ ದೇವೇಗೌಡರನ್ನ ಮತ್ತು ರೇವಣ್ಣ ಅವ್ರನ್ನ ಹಾಸನ ಜಿಲ್ಲೆ ಒಳಗಡೆ ಟೀಕೆ ಮಾಡಬೇಕಾದ್ರೆ ವಿರೋಧ ಪಕ್ಷದವರು ಉದಾಹರಣೆ ತಗೊಳ್ತಿದ್ದು ಯಡಿಯೂರಪ್ಪನವ್ರನ್ನ. ಹೋಗ್ರಿ ಶಿವಮೊಗ್ಗಕ್ಕೆ ಹೋಗ್ರಿ, ಯಡಿಯೂರಪ್ಪನವ್ರ ಊರು ನೋಡ್ರಿ, ಆ ರಸ್ತೆಗಳು ನೋಡ್ರಿ, ಆ ಜಿಲ್ಲೆ ನೋಡ್ರಿ. ಅವರು ಮುಖ್ಯಮಂತ್ರಿ ಆಗಿ ಏನು ಮಾಡಿದ್ದಾರೆ, ನೀವು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಜಿಲ್ಲೆ ಹೀಗಾಗಿದೆಯಲ್ಲ ಅಂತ ನಾವು ಟೀಕೆ ಮಾಡ್ತಿದ್ವಿ. ಅವ್ರು 600 ಕೋಟಿ ರೂಪಾಯಿ ಹಣ ತೊಗೊಂಡೋದ್ರು ಆ ಜಿಲ್ಲೆಗೆ. ಯಾರೂ ಬೇಜಾರು ಮಾಡಲಿಲ್ಲ, ಯಾಕೆಂದ್ರೆ ಒಬ್ಬ ಮುಖ್ಯಮಂತ್ರಿ ತನ್ನೂರನ್ನ ಹೆಸರು ಮಾಡದೆ ಹೋದರೆ. ಈಗ ರಾಮನಗರ ಮತ್ತು ಹಾಸನ ಈ ಭಾಗದಲ್ಲಿ ಒಂದು 300 ಕೋಟಿ ರೂಪಾಯಿ ಅಂದಾಜು 200 ಕೋಟಿ ರೂಪಾಯಿ ಹಣ ತೊಗೊಂಡು ಹೋಗಿರ್ಬೋದು ಅಂತ ಇಟ್ಕೊಳ್ಳಿ ಈ ಬಜೆಟ್ ಒಳಗಡೆ. ಅಷ್ಟು ಮಾಡದೆ ಹೋದರೆ ನೀವೇನು ನಿಮ್ಮ ಕ್ಷೇತ್ರಕ್ಕೆ ನೀವೇನು ಮಾಡಿದಿರಿ? ಬಹುಶಃ ನಮ್ಗೆ ಪ್ರತಿಯೊಂದು ಜಿಲ್ಲೆಗಳವರು ಕೂಡ ಇನ್ನೊಂದು ಮುಂದೆ ಒಂದು ಬೇಡಿಕೆನ ಬಹುಶಃ ಇಡಬೇಕಾಗಬಹುದು. ನಮ್ಮ ಜಿಲ್ಲೆಗೆ ಒಬ್ಬ ಮುಖ್ಯಮಂತ್ರಿನ ಮಾಡ್ಬಿಡಿ, ಸೊ ದಟ್ ನಮ್ಮ ಜಿಲ್ಲೆ ಉದ್ಧಾರ ಆಗುತ್ತೆ ಅನ್ನುವಂತ ಹೋರಾಟವನ್ನ ಬಹುಶಃ ಕರ್ನಾಟಕದ ಪ್ರತಿ ಜಿಲ್ಲೆಯವರು ಮಾಡ್ಬೇಕಂತ ಅವಶ್ಯಕತೆ ಇದೆಯೇನೋ ಅನ್ನುವ ರೀತಿಯಲ್ಲಿ ಜಿಲ್ಲಾ ಪ್ರೇಮ ನಮ್ಮ ಮುಖ್ಯಮಂತ್ರಿಗಳಿಗೆ ಇರುವಂತದ್ದು ಕೂಡ ಅಷ್ಟೇ ಸ್ಪಷ್ಟವಾಗಿದೆ. ಇದ್ರ ಬಗ್ಗೆ ಚರ್ಚೆ ನಾವು ಮುಂದುವರಿಸೋಣ. ಚಿಕ್ಕ ಬ್ರೇಕ್ ನಂತರ ರೇಗೇಂದ್ರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮುಂದುವರಿಸೋಣ. ಪ್ರಸನ್ನ ಕುಮಾರ್ ಅವರೇ, ಇಲ್ಲಿ ಒಂದ್ ಕಡೆಯಲ್ಲಿ ಬಜೆಟ್ ಮಂಡನೆ ಆಗ್ತಾ ಇದ್ದಂತೆಯೇ ವ್ಯಕ್ತವಾಗಿರುವಂತಹ ವಿಶೇಷವಾಗಿ ಕರಾವಳಿ ಭಾಗದ ಶಾಸಕರು ಒಂದು ಪ್ರತಿಭಟನೆ ನಡೆಸಿದ್ರು. ಉತ್ತರ ಕರ್ನಾಟಕದ ಶಾಸಕರುಗಳು ಒಬ್ರು ಪತ್ರ ಬರೆದಿದ್ದಾರೆ, ಇನ್ನೊಬ್ರು ಮಾತಿನಲ್ಲಿ ಹೇಳಿದ್ದಾರೆ ಬಿಟ್ರೆ ಉಳಿದಂತೆ ರೈತರು ಈ ರೀತಿಯ ಹೋರಾಟಗಾರರು ಮಾತನಾಡ್ತಾ ಇದ್ದಾರೆ. ಹರಿಪ್ರಸಾದ್, ಏನಾಗಿದೆ, ಪ್ರಾದೇಶಿಕ ಅಸಮತೋಲನ ಅನ್ನೋದಿದೆಯಲ್ಲ ನಮ್ಮಲ್ಲಿ, ಅದು ಕೇವಲ ಈಗ 1 ತಿಂಗಳು 2 ತಿಂಗಳಿಂದ ಸಡನ್ ಆಗಿ ಬಂದಿರತಕ್ಕಂಥದ್ದಲ್ಲ. 16 ವರ್ಷಗಳಿಂದ ಅದಿದೆ. ಈ ಪ್ರಾದೇಶಿಕ ಅಸಮತೋಲನದ ಬಗ್ಗೆ ಸಾಕಷ್ಟು ಚರ್ಚೆನ ನಡೀತಾ ಇದೆ. ಅದು ವಿಸಿಬಲ್ ಆಗಿದೆ. ಆಮೇಲೆ ಅದು ಅಸಮತೋಲನ ಅನ್ನೋದಿದೆಯಲ್ಲ, ಅದು ಉತ್ತರ ಕರ್ನಾಟಕ ಭಾಗ ಇರ್ಬೋದು, ನಮ್ಮ ಬೇರೆ ಬೇರೆ ಭಾಗದಲ್ಲೂ ವಿಸಿಬಲ್ ಆಗಿದೆ. ಅದ್ರ ಬಗ್ಗೆ ಏನು ನೋ ಡೌಟು. ಅದು ಯಾಕಂಗಾಗಿದೆ ಅದು ಬೇರೆ ವಿಚಾರ. ಬಟ್ ಈಗ ಸಡನ್ನಾಗಿ ನಿನ್ನೆ ಬಜೆಟ್ ಬಂದ ನಂತರ ಇದು ಚರ್ಚೆ ಇದ್ದಿರೋದು ನೋಡಿದ್ರೆ ಭಾಳ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಾ ಇದೆ. ನಾವು ಪೊಲಿಟಿಕಲ್ ಆಗು ಇಂಟ್ರೆಸ್ಟಿಂಗ್ ಆಗಿ ನೋಡ್ಬೋದು, ಬೇರೆ ಬೇರೆ ಆಯಾಮದಲ್ಲೂ ಇದನ್ನು ಭಾಳ ಇಂಟ್ರೆಸ್ಟಿಂಗ್ ಆಗಿ ನೋಡ್ಬೋದು. ಮೊದಲನೇದಾಗಿ ನಾನು ಈ ವಿಚಾರದಲ್ಲಿ ಬಜೆಟ್ ವಿಚಾರಕ್ಕೆ ಮಾತಾಡಿದ್ರೆ, ಕುಮಾರಸ್ವಾಮಿ ಅವರು ಎಲ್ಲೋ ಸ್ವಲ್ಪ ದುಡ್ಕಿದ್ರು ಅನಿಸುತ್ತೆ. ಅವ್ರಿಗೆ ಸಿದ್ದರಾಮಯ್ಯ ಬಹುಶಃ ಆರಂಭದಲ್ಲಿ ಒಂದು ಸಲಹೆ ಕೊಟ್ಟರು, ನೀವು ಯಾಗೋ ನಮ್ಮ ಬಜೆಟ್ ಇದೆ ಕಂಟಿನ್ಯೂ ಮಾಡೋದಾದ್ರೆ ನೀವು ಪೂರಕವಾದ ಒಂದು ಬಜೆಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅವರು ಇಲ್ಲ ನಾನು ಪೂರ್ಣವಾದ ಬಜೆಟ್ ಮಾಡ್ತೀನಿ ಅಂತಲ್ಲಿ ಹಠ ಮಾಡಿದ್ರು. ಅದು ಹೆಸರು ಪೂರ್ಣವಾದ ಬಜೆಟ್, ಬಟ್ ಮಾಡಿದ್ದೇನು ಅಂತ ಹೇಳಿದ್ರೆ ಪೂರಕ ಬಜೆಟ್ ಆಲ್ಮೋಸ್ಟ್ ಹೆಸರಿಗೆ ನೋಡಿದ್ರೆ. ಯಾಕಂದ್ರೆ ಅವ್ರು ಕೇವಲ 9,000 ಕೋಟಿ ಮಾತ್ರ ಅವರಲ್ಲಿ ಇತ್ತಂದ್ರೆ ಉಳಿದಿದ್ದನ್ನೆಲ್ಲ ಯಥಾವತ್ತು ಕಂಟಿನ್ಯೂ ಮಾಡಿದ್ದಾರೆ. ಹಾಗಾಗಿ ಏನಾಗ್ತದೆ, ಸಾಕಷ್ಟು ಕನ್ಫ್ಯೂಷನ್ ಆಗ್ತದೆ. ಈ ಕನ್ಫ್ಯೂಷನ್ ಕಾರಣ ಬೇರೆ ಯಾರು ಅಲ್ಲ, ಅವರೇ ಹೇಳ್ಕೊಂಡಂತ ಸಮಸ್ಯೆ ಇದನ್ನ. ಹಾಗಾಗಿ ಅವರೇ ಸಮಸ್ಯೆ ಬಗೆಹರಿಸಬೇಕಾಗ್ತದೆ. ಸಮಸ್ಯೆ ಬಗೆಹರಿಸೋದಕ್ಕೆ ಇರಬಹುದಾಗಿದ್ದಂತ ಒಂದು ಸೂತ್ರದ ಬಗ್ಗೆ ವಿಶ್ವನಾಥ್ ಅವರು ಖಂಡಿತವಾಗ್ಲೂ ಯೋಜನೆಗಳನ್ನ ಬಹುಶಃ ಘೋಷಣೆ ಮಾಡೋದಕ್ಕೆ ಮಾಡಿರ್ಲಿಲ್ಲ. ಅವ್ರು 25 ಪುಟದ್ದೇನಿದೆ ಬಹುಶಃ 75 ಪುಟ ಮಾಡಿದ್ರೆ ಸಮಸ್ಯೆ ಬಗೆಹರಿದೋಗೋದು. ಅಲ್ಲಿ ಏನಿದೆ ಅದು ಬಗೆಹರಿದೋಗ್ಬಿಡೋದು, ಬೇರೆ ಇನ್ನೇನು ಇಲ್ಲ. ಆದ್ರೆ ಏನಾಗ್ತದೆ, ನಿನ್ನೆ ಆಕ್ಚುಲಿ ಅವ್ರ ಬಜೆಟ್ ಓದಿದ ನಂತರ ಸಹಜವಾಗಿ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಬಂದಿದ್ದು ಸಹಜ. ಹಾಗಾಗಿ ಎಲ್ಲರೂ ಸ್ಪಾಂಟೇನಿಯಸ್ ಆಗಿ ರಿಯಾಕ್ಟ್ ಮಾಡಿದ್ದು ಹೌದು, ಇದು ಮಂಡ್ಯ ರಾಮನಗರಕ್ಕೆ ಸೀಮಿತವಾದದ್ದು ಅಣ್ತಮ್ರ ಬಜೆಟ್ ಅಂತ. ಆದ್ರೆ ಕುಮಾರಸ್ವಾಮಿ ಅವರು ಯಾವತ್ತು ಪ್ರತಿಕ್ರಿಯೆ ಕೊಟ್ಟರಲ್ಲ ಮೇಲೆ ಬಂದು ಮಾಧ್ಯಮಗೋಷ್ಠಿನಲ್ಲಿ, ಅವಾಗಲೇ ಸ್ವಲ್ಪ ಅದು ಕ್ಲಾರಿಟಿ ಬರಕ್ಕೆ ಶುರುವಾಗಿದ್ದದ್ದು. ಅಲ್ಲಿವರೆಗೂ ಸ್ವಲ್ಪ ಗೊಂದಲ ಇತ್ತು. ಈ ಗೊಂದಲಕ್ಕೆ ಈಗ ಒಂದು ಇದೆಲ್ಲ ನೋಡಿದ್ರೆ ಇದ್ರೂ ಕೂಡ ಆಡಳಿತ ಪಕ್ಷದ ಶಾಸಕರು ಕೂಡ ಪತ್ರ ಬರೆಯೋದ್ರ ಮೂಲಕ ಅದಕ್ಕೆ ರಾಜಕಾರಣ ಇದೆ. ಜೊತೆಗೆ PGR ಸಿಂಧೆ ಅವರು JDS ನ ಹಿರಿಯ ನಾಯಕರಾಗಿರುವ PGR ಸಿಂಧೆ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. PGR ಸಿಂಧೆ ಅವರೇ, ತಾವು ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಬಾರಿ ಚುನಾವಣೆ ನಿಂತು ಅದೃಷ್ಟ ಪರೀಕ್ಷೆ ಕೂಡ ಹೋಗಿದ್ರೆ, ಆದ್ರೆ ಉತ್ತರ ಕರ್ನಾಟಕದ ಭಾಗದ ಜನ ಹೇಳ್ತಿದ್ದಾರೆ ಈ ಬಜೆಟ್ ಕೇವಲ ಈ 3 ಜಿಲ್ಲೆಗಳಿಗೆ ಮಾತ್ರ ಸೀಮಿತ ಆಗಿದೆ, ನಮಗೇನು ಇಲ್ಲಿ ಬಜೆಟ್ ನಲ್ಲಿ ಸಿಕ್ಕಿಲ್ಲ ಅನ್ನುವಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾವ ಕಾರಣಕ್ಕಾಗಿ ಸಿಂಧೆ ಅವರೇ ಇದು? ಇಲ್ಲ, ನಾನು ಇವತ್ತು ಉತ್ತರ ಕರ್ನಾಟಕದಲ್ಲಿ ಇದ್ದೇನೆ. ನಾನು ನಿಂತಿದ್ದ ಕ್ಷೇತ್ರ ಬಸವ ಕಲ್ಯಾಣ, ಬೀದರು, ಗುಲ್ಬರ್ಗ ಇಲ್ಲೇ ಇದ್ದೇನೆ. ಹೌದು, ಆಯವ್ಯಯನ ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿದ ತಕ್ಷಣ ಆ ರೀತಿ ಒಂದು ಪ್ರತಿಕ್ರಿಯೆ ಬಂದಿರೋದು ನಿಜ, ಸತ್ಯಾಂಶ ಅದು. ಅದರ ವಾಸ್ತವತೆ ದೂರ ಇದೆ. ಯಾಕೆಂದ್ರೆ ಮಾನ್ಯ ಸಿದ್ದರಾಮಯ್ಯನವ್ರು ಏನು ಬಜೆಟ್ ಅನ್ನ ಮಂಡಿಸಿದ್ರು
ಅದರಲ್ಲಿರ್ತಕ್ಕಂಥ ಎಲ್ಲಾ ಕಾರ್ಯಕ್ರಮಗಳು ಮುಂದುವರಿತದೆ ಅಂತಕ್ಕಂತ ವಿವರಣೆಯನ್ನ ಮಾನ್ಯ ಕುಮಾರಣ್ಣನವರು ಕೊಟ್ಟ ಮೇಲೆ ಮುಖ್ಯಮಂತ್ರಿಗಳು ಅದೆಲ್ಲ ಸ್ಪಷ್ಟವಾಗಿ ನಿವಾರಣೆ ಆಗಿದೆ. ಮತ್ತೆ ಎರಡು ವಿಷಯಗಳು, ಒಂದು ಸಿದ್ದರಾಮಯ್ಯನವರ ಆಯವ್ಯಯದ ಎಲ್ಲಾ ಕಾರ್ಯಕ್ರಮಗಳು ಮುಂದುವರಿತಾವ ಒಂದು. ಹೌದು. ಎರಡನೇದಾಗಿ ಬಹಳ ಪ್ರಮುಖವಾಗಿ ಆಯವ್ಯಯದಲ್ಲಿ ಹೇಳಿರ್ತಕ್ಕಂಥದ್ದು ಅಂತ ಹೇಳಿದ್ರೆ ಸಾಲವನ್ನ ಮನ್ನಾ ಮಾಡ್ತಕ್ಕಂಥದ್ದು. ಹೌದು. ನನಗ್ ಗೊತ್ತಿರೋ ಹಾಗೆ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ, ನನಗೆ ಅಂಕಿಅಂಶಗಳು ನನ್ನ ಹತ್ರ ಇಲ್ಲ ಇವತ್ತು, ಆದ್ರೆ ಉತ್ತರ ಕರ್ನಾಟಕದಲ್ಲಿ ಸಾಲ ಮನ್ನಾದಿಂದ ಬಹುತೇಕ ರೈತ ಕುಟುಂಬಗಳಿಗೆ ಅನುಕೂಲ ಆಗ್ತದೆ. ಕೇವಲ ರಾಮನಗರ ಅಥವಾ ಮಂಡ್ಯ ಜಿಲ್ಲೆ, ಹಾಸನ ಜಿಲ್ಲೆ ರೈತರಿಗೆ ಅಷ್ಟೇ ಅಲ್ಲ ಆಗೋದು. ಅದರಿಂದ ಇದೊಂದು ನನಗನ್ನಿಸ್ತಕ್ಕಂಥದ್ದು ಬಹಳ ಕಷ್ಟಪಟ್ಟು ಶ್ರಮ ಹಾಕಿ ಇದೊಂದು ಇಂಥ ಒಂದು ರಾಜಕೀಯ ಸನ್ನಿವೇಶದಲ್ಲಿ ಒಂದು ಉತ್ತಮವಾದ ಆಯವ್ಯಯನ್ನ ಮಂಡಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಅನ್ನೋದು ನನ್ನ ಅಭಿಪ್ರಾಯ. ಆದ್ರೆ ಬಿಜೆಪಿ ಇದನ್ನ ಬಣ್ಣಿಸಿದೆ, ಇದು ಅಣ್ಣ ತಮ್ಮಂದಿರ ಬಜೆಟ್ ಅನ್ನೋದನ್ನ ಯಡಿಯೂರಪ್ಪ ಅವರು ಕರೆದಿದ್ದಾರೆ ಇದನ್ನ. ಹಾಗೆಲ್ಲ ಹೇಳಬೇಕಾಗ್ತದೆ. ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಯಡಿಯೂರಪ್ಪನವರು ಲೋಕಸಭಾ ಎಲೆಕ್ಷನ್ ಇನ್ನ 5-6 ತಿಂಗಳಿರುವಾಗ ಕುಮಾರಸ್ವಾಮಿ ಅವ್ರಿಗೆ ಹೊಗಳಕ್ಕಾಗುತ್ತಾ? ಹೊಗಳಕ್ ಸಾಧ್ಯನೇ ಇಲ್ಲ. ವಿರೋಧ ಪಕ್ಷದಲ್ಲಿ ಅದರಿಂದ ಆ ರೀತಿ ಅವ್ರು ಹೇಳಲೇಬೇಕು. ಬೇರೆ ಇನ್ನೇನಿದೆ, ಅಣ್ಣ ತಮ್ಮ, ಅದು ಬಿಟ್ಟು ಇನ್ನೇನಿದೆ? ನಾವು ಹೇಳ್ತಾ ಇದ್ವಾ ಅಪ್ಪ ಮಗಂದು ಅಂತ ಹೇಳಿ ಯಾರಿಗಾದ್ರು? ನಾವ್ ಯಾವತ್ತೂ ಹೇಳಿಲ್ಲ. ಹಾಗೆಲ್ಲ ಒಬ್ಬರ ಬಗ್ಗೆ ಮುಖ್ಯಮಂತ್ರಿಗಳು ಅವ್ರ ಸಹೋದರರ ಬಗ್ಗೆ ನೇರವಾಗಿ ಆಯ್ಕೆ ಜನಗಳ ತೀರ್ಮಾನ ಅದು, ಆಯ್ಕೆ ಮಾಡಿರ್ತಕ್ಕಂಥವ್ರು ಅವ್ರ ಬಗ್ಗೆ ಲಘುವಾಗಿ ಮಾತನಾಡೋದು ನಮ್ಮಂತ ನಾಯಕರಿಗೆ. ನೀವೀಗ ಸಾಲ ಮನ್ನಾದ ಬಗ್ಗೆ ಕೂಡ ಹೇಳಿದ್ರಿ, ಸಾಲ ಮನ್ನಾದಿಂದ ಬಹಳಷ್ಟು ರೈತರಿಗೆ ಲಾಭ ಆಗತ್ತೆ ಅನ್ನೋದನ್ನ ಹೇಳಿದ್ರಿ. ಬಹುಶಃ ಲಾಭ ಆಗತ್ತೆ ಅನ್ನೋಂಥ ನಿರೀಕ್ಷೆ ರೈತರಲ್ಲಿ ಇದೆ. ಆದ್ರೆ ಇರುವಂತ ಸಮಸ್ಯೆ ಅಂದ್ರೆ ಈ ಸಾಲ ಮನ್ನಾದ ವಿಚಾರದಲ್ಲೂ ಕೂಡ ಸಿಂಧ್ಯಾ ಅವರೇ, ತಮಗೂ ಕೂಡ ಗೊತ್ತಿದೆ ಇದು ಬೆಳೆ ಸಾಲ ಮನ್ನಾ ಅಲ್ಲ, ಇದು ಸುಸ್ತಿ ಸಾಲ ಮನ್ನಾ ಮಾಡಿರುವಂತದ್ದು. ಹೀಗಾಗಿ ಸುಸ್ತಿ ಸಾಲ ಮನ್ನಾ ಪ್ರಸ್ತಾವನೆಯನ್ನ ಇಟ್ಟಿದ್ದೀರಿ ರೈತರ ಮುಂದೆ. ಅದರ ಜೊತೆಗೇನೆ 6,500 ರೂಪಾಯಿ ಮಾತ್ರ ಈ ವರ್ಷ ಕೊಡ್ತೀನಿ ಅನ್ನೋದನ್ನ ಬಜೆಟ್ ಅಲ್ಲಿ ಹೇಳಿದ್ದಾರೆ. 34,000 ಕೋಟಿ ಅನ್ನುವಂತ ದೊಡ್ಡ ಫಿಗರ್ ಅನ್ನ ಹೇಳಿದಿರಿ. ಆ 34,000 ಕೋಟಿ ರೂಪಾಯಿ ಎಲ್ಲಿ ಇದೆ, ಯಾರಿಗೆ ಸಿಗುತ್ತೆ, ಹೇಗೆ ಸಿಗುತ್ತೆ, ಇದನ್ನ ಹೇಳಲೇ ಇಲ್ಲ. ಹಾಗಾದ್ರೆ ಈ ಗೊಂದಲವನ್ನು ಯಾಕೆ ಇಡಬೇಕಾಗಿತ್ತು? ಕೇಳಿ, ಆಯವ್ಯಯ ಅಂತ ಹೇಳಿದ್ರೆ ಸರ್ಕಾರದಿಂದ ದುಡ್ಡನ್ನ 2,08,000 ಕೋಟಿ ರೂಪಾಯಿಯನ್ನ ಆಯವ್ಯಯವನ್ನ ಮಂಡಿಸಿದಾಗ ಟ್ರೆಜರಿನಲ್ಲಿ ಇಡಲ್ಲ ಅನ್ನೋದು ನಮ್ಗೆಲ್ಲ ಗೊತ್ತಿದೆ. ಹೌದು. 365 ದಿನಗಳನ್ನ ಯಾವ್ದೋ ಬಾಬತ್ತಿಂದ ಬರ್ತದೆ, ಯಾವ್ಯಾವ ಬಾಬತ್ತಿಗೆ ನಾವು ಖರ್ಚು ಮಾಡ್ಬೇಕಾಗ್ತದೆ. ಅದಕ್ಕೋಸ್ಕರನೇ ಇದೊಂದು ಅಂದಾಜು ವೆಚ್ಚ ಅಂತ ಹೇಳ್ತಕ್ಕಂಥದ್ದು. ಹೌದು, ಇಟ್ಸ್ ಅಂದಾಜು ವೆಚ್ಚ. ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆಗಳಾಗ್ಬೋದು. ಅದರಿಂದ ಸಂಪನ್ಮೂಲಗಳನ್ನ ಕ್ರೌಢೀಕರಿಸಲಿಕ್ಕೆ ಬೇಕಾದಷ್ಟು ಮಾರ್ಗಗಳಿವೆ. ಪ್ರತಿಯೊಂದನ್ನು ಸಹಿತ ಲೆಕ್ಕ ಈಗ ಕೊಡ್ತಕ್ಕಂಥದ್ದು ಆಯವ್ಯಯದ ಪುಸ್ತಕ ಬಜೆಟ್ ಅನ್ನು ಓದಿದವರಿಗೆ ಗೊತ್ತಾಗ್ತದೆ. ಆಯವ್ಯಯದಲ್ಲಿ 2,08,000 ಕೋಟಿಗೋ 4,000 ಕೋಟಿಗೋ ಶ್ರೀಮಾನ್ ಸಿದ್ದರಾಮಯ್ಯನವರು ತೋರಿಸಿದ್ರು. ಹೌದು. ಕುಮಾರಸ್ವಾಮಿ ಅವರು 2,18,000 ಕೋಟಿಗೇನೋ ತೋರಿಸಿದ್ದಾರೆ. ಅಂದ್ರೆ 14,000 ಕೋಟಿ ಹೆಚ್ಚಿಗೆ ಆಯ್ತಲ್ಲ. ಹೌದು. ಇದಲ್ಲದೆ ಕೆಲವು ಕಾರ್ಯಕ್ರಮಗಳಿಗೆ ತಮಗ್ ಗೊತ್ತಿರೋ ಹಾಗೆ 7 ಕೆಜಿಯಿಂದ 5 ಕೆಜಿಗೆ ಮಾಡಿದ್ದಾರೆ. ಅಲ್ಲಿ ಸ್ವಲ್ಪ ದುಡ್ಡು ಉಳಿತದೆ. ಹೀಗೆ ಬೇರೆ ಬೇರೆ ಟೈಪ್ ಮಾಡಿದಾಗ ಸ್ವಲ್ಪ ದುಡ್ಡು ಉಳಿತದೆ. ಅದರಿಂದ ವಿರೋಧ ಪಕ್ಷದವ್ರಿಗೆ ಮೆಚ್ಚಿಸೋದಕ್ಕಿಂತ ಹೆಚ್ಚಾಗಿ ನಾವೇನು ಜಾತ್ಯತೀತ ಜನತಾದಳದವರು, ಕುಮಾರಣ್ಣವರು, ದೇವೇಗೌಡರು ರಾಜ್ಯದ ಜನತೆಗೆ ಭರವಸೆಯನ್ನು ಕೊಟ್ಟಿದ್ದೇವೆ. ಅದನ್ನ ಪೂರ್ಣ ಆಗದವನು ಸ್ವಲ್ಪ ಮಟ್ಟಿಗೆ ಕಾರ್ಯಗತ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಷ್ಟೇ. ಖಂಡಿತ ಸಿಂಧಿ ಅವರೇ, ಧನ್ಯವಾದ. ಟಿವಿ ಜೊತೆಗೆ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಂಡಿದ್ದಕ್ಕೆ. ತೇಜಸ್ವಿನಿ ಅವರು ಜಸ್ಟ್ ಮಾತಾಡ್ತೀನಿ ನಿಮ್ ಜೊತೆಗೆ. ಬಸವರಾಜ್ ಕೆರೆಗಾರ್ ಅವರೇ, ತಮಗೆ ಈಗಾಗಲೇ ಸಿಂಧಿ ಅವರು ಮಾತನಾಡುವಂತ ಸಂದರ್ಭ ಹೇಳ್ತಾ ಇದ್ರು, ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಇದರಿಂದ ಅನುಕೂಲ ಆಗತ್ತೆ ಈ ಸಾಲ ಮನ್ನಾದಿಂದ ಅನ್ನುವಂತ ಅಂಶಗಳನ್ನ ಹೇಳ್ತಾ ಇದ್ರು. ಆದ್ರೆ ಇಡೀ ರಾಜ್ಯದ ಎಲ್ಲಾ ಭಾಗಗಳ ರೈತರಿಗೂ ಕೂಡ ಲಾಭ ಆಗುತ್ತೆ, ಅದೇ ರೀತಿಯಾಗಿ ಉತ್ತರ ಕರ್ನಾಟಕ ಭಾಗದವರು ಕೂಡ ಅನುಕೂಲ ಆಗತ್ತೆ ಅಂತೇಳಿ ಇದನ್ನ ಒಪ್ಕೊಳ್ತೀರಾ? ಅಲ್ರಿ, ಇದ್ರ ಒಳಗೆ ಏನಕ್ಕಂತ ಹೇಳ್ರಿ, ಉತ್ತರ ಕರ್ನಾಟಕಕ್ಕೆ ಇವತ್ತ ನಾನು ಮೊನ್ನೆ ಹಾವೇರಿ ಒಳಗ ಜುಲೈ 2ನೇ ತಾರೀಕಿಗೆ ಬೃಹತ್ ಒಂದು ದೊಡ್ಡ ಪ್ರತಿಭಟನೆ ಮಾಡಿ ಇದ್ರೊಳಗ ನಾವೇನ್ ಹೇಳಿದೀವಿ ಅಂದ್ರ ರೈತರದ ಸಂಪೂರ್ಣ ಸಾಲ ಮನ್ನಾ ಮಾಡ್ಬೇಕು, ಬಕರ್ ಹುಕುಮ್ ಇದು ಕೊಡ್ಬೇಕು. ಇವತ್ತು ಸ್ವಸಹಾಯ ಸಂಘಗಳು ಸಾಲ ಮಾಡ್ಯಾರ, ಹೆಣ್ಮಕ್ಳು ಪರಿಸ್ಥಿತಿ ಗಂಭೀರ ಆಗೈತಿ, ವಾರಕ್ಕೊಮ್ಮೆ ಬಡಿಗೆ ಬೀಳಾಕತ್ತಾವ, ಬರಗಾಲ ಪರಿಸ್ಥಿತಿ, ಅವ್ರು ಸಾಲ ಮನ್ನಾ ಮಾಡ್ರಿ. ಅವು ರೈತರ ಬೇಡಿಕೆಗಳನ್ನ ನೀವು ಏನಾರ ಸರಿಯಾದ ರೀತಿ ನೀವು ಈಡೇರಿಸಲಿಲ್ಲ ಅಂದ್ರೆ ನಾವು ಇವತ್ತು ಪ್ರತ್ಯೇಕ ರಾಜ್ಯಂತಕ್ಕೆ ಹೋಗ್ಬೇಕಾಗತ್ತೆ. ಪ್ರತ್ಯೇಕ ರಾಜ್ಯದ ಹೋರಾಟನೂ ನಾವು ಸ್ಟಾರ್ಟ್ ಮಾಡಿಬಿಟ್ಟು ಜುಲೈ 2ನೇ ತಾರೀಕಿಗೆ ಬೆಳಗಾವದೊಳಗ ನಮ್ದು 1,00,000 ಜನ ಕೂಡಿಸಿ ಒಂದು ದೊಡ್ಡ ಬೃಹತ್ ಪ್ರತಿಭಟನೆ ಮಾಡಕ್ಕೆ ನಾವು ಹಮ್ಮಿಕೊಂಡಿವು. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಇದು ಒಂದ ಸಲ ಅಲ್ಲ, ಸತತವಾಗಿ ನಮಗೆ ಅನ್ಯಾಯ ಹಾಕೋತ ಬಂದೈತಿ. ಇವತ್ತು ಏನಾರ ನಾವು ತುರ್ತಕ್ಕೆ ಒಳಗಾದಾರಂದ್ರೆ ಇವತ್ತು ನಾವು ಉತ್ತರ ಕರ್ನಾಟಕ ಜನ
ಪ್ರತಿಯೊಂದರೊಳಗೂ ಅನ್ಯಾಯ. ಇವತ್ತು ನೋಡ್ರಿ ಬಜೆಟ್ ಮಂಡನೆ ಮಾಡಿದ್ರೆ ಬರೀ ಇವತ್ತು ದಕ್ಷಿಣ ಕರ್ನಾಟಕ ಬಜೆಟ್ ಮಂಡನೆ ಆಗೈತೆ ಹೊರತಾಗಿ ಇವತ್ತು ಉತ್ತರ ಕರ್ನಾಟಕಕ್ಕೆ ಏನೂ ಆಗಿಲ್ಲ. ಇದು ಅಲ್ಲ ಇವತ್ತು ನಮ್ಮ ಈಗ ಬಸವರಾಜ್ ಕರಿಗಾರ್ ಅವರೇ ಒಂದು ಅಂಶದ ಬಗ್ಗೆ ತಮ್ಮ ಗಮನಕ್ಕೆ ತರುವಂತದಕ್ಕೆ ಬಯಸ್ತೀನಿ. ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ ಮತ್ತು ಅತ್ಯಂತ ಭಾವನಾತ್ಮಕವಾಗಿ ಬಹಳ ಸುಲಭವಾಗಿ ಹೇಳ್ಬಿಡ್ತೀರಿ, ಪ್ರತ್ಯೇಕ ರಾಜ್ಯದ ವಿಚಾರವನ್ನ ಹೇಳ್ಬಿಡ್ತೀರಿ ನೀವು. ದಕ್ಷಿಣ ಕರ್ನಾಟಕದವರು ಅಲ್ಲಿಗೆ ಮಾತ್ರ ತಗೊಂಡು ಹೋಗ್ತಾರೆ ಅನ್ನೋದನ್ನು ಕೂಡ ಹೇಳ್ಬಿಡ್ತೀರಿ ನೀವು. ಆದ್ರೆ ನೀವು ಇಲ್ಲೊಂದನ್ನು ಮರಿತಾನೆ ಇರ್ತೀರಿ. ಅದನ್ನ ಯಾಕೆ ನೀವು ಮರಿತೀರಿ ಅನ್ನೋದು ಗೊತ್ತಿಲ್ಲ. ಯಾಕೆ ನಿಮ್ಮ ರಾಜಕಾರಣಿಗಳನ್ನ ಕೇಳಿಲ್ಲ, ಅಲ್ಲಿಯ ಜನಪ್ರತಿನಿಧಿಗಳನ್ನ ಯಾಕೆ ಪ್ರಶ್ನಿಸಿಲ್ಲ? ಇವತ್ತು ಕರಾವಳಿಯ ಶಾಸಕರು ಬಂದು ಇಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ನಮಗೆ ಅನುದಾನ ಕೊಡಿ, ನೆಕ್ಸ್ಟ್ ಉತ್ತರ ಕೊಡುವಾಗ ಅದ್ರ ಕೇಳಬೇಕು ಅನ್ನೋದ್ರ ಹೇಳ್ತಾರೆ. ಅದನ್ನ ಯಾಕಾದ್ರೆ ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳಿಗೆ ಏನಾಗಿದೆ, ಅವ್ರನ್ನ ಯಾಕೆ ನೀವು ಕೇಳಿಲ್ಲ? ಅದರ ಬದಲಿಗೆ ನೀವು ಒಂದನ್ನ ಭಾವನಾತ್ಮಕ ಏನು ಪ್ರಸ್ತಾಪಿಸ್ತೀರಿ? ಪ್ರತ್ಯೇಕ ರಾಜ್ಯ ಅಂತ ಹೇಳಿದ ತಕ್ಷಣನೇ ಸಮಸ್ಯೆ ಪರಿಹಾರ ಆಗತ್ತೆ ಅಂತಲ ಅಥವಾ ಇನ್ನೊಂದಷ್ಟು ಸಬೂಬುಗಳು ಸಿಗುತ್ತೆ ಅಂತಲ? ಇಲ್ಲ ಸರಿ ಐತಿ ನೀವು ಕೇಳೋದು. ಇವತ್ತು ಏನೈತಿ, ಇವತ್ತು ಪ್ರತಿ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಇವತ್ತು ಎಷ್ಟು ಮಂದಿ ನೀವು ಮಿನಿಸ್ಟರ್ ಮಾಡ್ರಿ, ಇವತ್ತು ದಕ್ಷಿಣ ಕರ್ನಾಟಕದಾಗ ಎಷ್ಟು ಮಂದಿ ಮಿನಿಸ್ಟರ್ ಮಾಡ್ಯಾರ, ಇವತ್ತು ಉತ್ತರ ಕರ್ನಾಟಕದಾಗ ಎಷ್ಟು ಮಂದಿ ಮಿನಿಸ್ಟರ್ ಮಾಡ್ಯಾರ ಹೇಳ್ರಿ, ನೀವು ಹೇಳ್ರಿ. ಆದ್ರೆ ಅದರ ಆಧಾರದ ಮೇಲೆ ನಿಮ್ಗೀಗ ನ್ಯಾಯ ಸಿಗುತ್ತೆ ಅಂತಲ? ಎಷ್ಟು ಜನ ಆಯ್ಕೆಯಾಗಿ ಬಂದಿರತಕ್ಕಂತ ಶಾಸಕರು ಇರ್ತಾರೆ, ಶಾಸಕರ ಮೂಲಕವಾಗಿ ಅವ್ರು ಏನ್ ಮಾಡೋದಕ್ಕೆ ಆಗದೆ ಬಂದ್ರವರು? ಈಗ ಮಂತ್ರಿಗಳು ಮಾಡಿಲ್ಲ ಅಂದ್ರೆ ಪ್ರತ್ಯೇಕ ರಾಜ್ಯ, ಅನುದಾನ ಕೊಟ್ಟಿಲ್ಲ ಅಂದ್ರೆ ಪ್ರತ್ಯೇಕ ರಾಜ್ಯ. ಇದು ಯಾವ ರೀತಿಯಾದಂಥದ್ದು? ಕರ್ನಾಟಕ ಅದಕ್ಕಿಂತ ದೊಡ್ಡ ಕಲ್ಪನೆಯಲ್ಲಿ ಹುಟ್ಟಿರುವಂತ ರಾಜ್ಯ ಇದು. ಸರ್ ಒಂದು ವಿಷಯ, ಇವತ್ತ ನಮ್ಗ ವಿಧಾನಸೌಧ ಇಲ್ಲ ಐತಿ, ನಮ್ಮ ಹೈಕೋರ್ಟ್ ಇಲ್ಲ ಐತಿ, ಜಿಲ್ಲಾ ವಿಭಜನೆ ಮಾಡ್ರಿ, ತಾಲೂಕಾ ವಿಭಜನೆ ಮಾಡ್ರಿ, ಇವತ್ತು ನಾವು ಪ್ರತ್ಯೇಕ ರಾಜ್ಯ ಮಾಡಕ್ ಏನಾಗೈತ್ರಿ? ಇವತ್ತು ಉತ್ತರ ಅಂದ್ರೆ ನಿಮ್ಮ ಉತ್ತರ ಹೆಂಗಿದೆ ಅಂದ್ರೆ ನಿಮ್ಮ ಉತ್ತರ ಸಿದ್ಧ ಆಗಿದೆ, ಅದಕ್ಕೊಂದು ಸಬೂಬು ಬೇಕಿದೆ. ಆ ಸಬೂಬುಗಳನ್ನು ಹುಡುಕುವಂತದ್ದನ್ನ ಮಾಡಬಾರ್ದು ಬಸವರಾಜ್ ಕರಿಗಾರ್ ಅವರೇ. ಜನರನ್ನ ನೀವು ರೈತರನ್ನ ಸಂಘಟಿಸ್ತೀನಿ ಅಂತ ಹೇಳಿದಾಗ ನೀವು ಕರ್ನಾಟಕದಾಗಿ ಯೋಚನೆ ಮಾಡ್ಕೊಂಡು ಸಂಘಟಿಸಿದ್ರೆ ಈ ರೀತಿ ಅಂತ ಉತ್ತರ ಬರ್ತಿರ್ಲಿಲ್ಲ. ಆದ್ರೆ ನೀವೇನ್ ಮಾಡ್ತಿದ್ರಿ, ನಿಮ್ಮ ಉತ್ತರ ರೆಡಿ ಇದೆ, ನಿಮ್ಗೆ ವಿಧಾನಸೌಧ ಇದೆ, ಹೈಕೋರ್ಟ್ ಇದೆ, ಈ ರೀತಿಯಂತ ಉತ್ತರಗಳು ಬರೋದಿದೆಯಲ್ಲ, ಇದು ಸರಿಯಾದಂತ ಕ್ರಮ ಅಲ್ಲ. ಬಸವರಾಜ್ ಕರಿಗಾರ್ ಅವರು ಮಾತಾಡ್ತೀನಿ ನಮ್ಮ ಜೊತೆಗೆ, ಚರ್ಚೆ ನಾವು ಮುಂದುವರ್ಸೋಣ. ಯಾವ ರೀತಿಯಾಗಿ ಇಲ್ಲಿ ಅದೇ ಕಾರಣಕ್ಕೆ ಪ್ರತ್ಯೇಕ ರಾಜ್ಯದ ವಿಚಾರಕ್ಕಾಗಿನೇ ಇಲ್ಲಿ ನಾವು ಭಾವನಾತ್ಮಕವಾಗಿ ಹೇಳೋದು ಬಹಳ ಸುಲಭವಾಗಿರುತ್ತೆ. ಬಜೆಟ್ ನಲ್ಲಿ ಅನುದಾನ ಸಿಕ್ಕಿಲ್ಲ ಅಂದ್ರೆ ಪ್ರತ್ಯೇಕ ರಾಜ್ಯ ಅಂತ ಹೇಳುವಂಥದ್ದು ಬಹಳ ಸುಲಭ ಇರುತ್ತೆ. ಆದ್ರೆ ಅದಕ್ಕಿಂತ ದೊಡ್ಡ ಕನಸಿನೊಂದಿಗೆ ಈ ರಾಜ್ಯ ಹುಟ್ಟಿರುವಂತದ್ದು ಅನ್ನೋದನ್ನ, ಏಕೀಕರಣ ಆಗಿರುವಂಥದ್ದು ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನ ಎಲ್ಲರೂ ಕೂಡ ಒಪ್ಕೊಳ್ಳಬೇಕು. ಆದ್ರೆ ಅದನ್ನ ಹೇಗೆ ಸರಿಪಡಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡಬೇಕೆ ಹೊರತು ಪ್ರತ್ಯೇಕ ರಾಜ್ಯ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ, ಇದ್ರ ಬಗ್ಗೆ ಕೂಡ ಚರ್ಚೆ ನಾವು ಮುಂದುವರಿಸೋಣ. ಚಿಕ್ಕ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ತೇಜಸ್ವಿನಿ ಅವ್ರ ಜೊತೆ ಮಾತಾಡ್ಕೊಂಡು ಪ್ರಸನ್ನ ಕುಮಾರ್ ಅವರೇ, ಯಾಕಂದ್ರೆ ಇಲ್ಲಿ ಭಾವನಾತ್ಮಕ ಬಹಳ ಸುಲಭವಾಗಿ ಹೇಳುವಂತದ್ದು ನಡೆಯುತ್ತೆ. ಹರಿಪ್ರಸಾದ್, ಇದು ಭಾವನಾತ್ಮಕವಾಗಿ ವಿಚಾರಗಳನ್ನ ತಗೊಂಡೋಗುವಂತ ವಿಚಾರಗಳಲ್ಲ. ಹೌದು, ಪ್ರತ್ಯೇಕ ರಾಜ್ಯದ ಒಂದು ಬೇಡಿಕೆನೇ ಅದಕ್ಕೆ ಸಮಸ್ಯೆಗೂ ಪರಿಹಾರ ಅಲ್ಲ. ಹೌದು, ಯಾವುದೇ ಒಂದು ಸಮಸ್ಯೆಗೆ ನಿಮಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ. ಹೌದು, ಇವತ್ತು ಈ ಭಾಗದಲ್ಲಿ ಎಷ್ಟು ಜನ ಶಾಸಕರಿದ್ದಾರೋ ಆ ಭಾಗದಲ್ಲಿ ಅಷ್ಟೇ ಜನ ಶಾಸಕರು ಗೆದ್ದು ಬಂದಿದ್ದಾರೆ. ಆ ರಾಜ್ಯದಿಂದ ಆ ಭಾಗದಿಂದಲೇ ಬಹಳಷ್ಟು ಜನ ಮುಖ್ಯಮಂತ್ರಿಗಳು ಸಹ ಆಗಿದ್ದಾರೆ. ಅದನ್ನು ಮರಿಬಾರ್ದು. ಬಹುಶಃ ಬಸವರಾಜ್ ಅವರು ಮರೆಯೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಬಹಳ ಸುಲಭವಾಗಿ ಕೇಳ್ಬಿಡ್ಬೋದು ನಾವು, ಹೈಕೋರ್ಟ್ ಇದೆ, ವಿಧಾನಸೌಧ ಇದೆ, ನಾವು ಮಾಡ್ಕೊಂಡ್ಬಿಡ್ತೀವಿ ಅನ್ನೋ ಟೈಪಲ್ಲಿ ಹೇಳೋದಂತ ವಿಚಾರ ಅಲ್ಲ ಅದು. ಆದರೆ ನೀವು ಹೇಳಿದಾಗೆ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಎಂದು ಮುಖ್ಯ ಆಗ್ತದೆ. ಇವತ್ತು ನೋಡಿ, ಎಚ್ ಕೆ ಪಾಟೀಲ್ ಅವ್ರದ್ದು ಉದಾಹರಣೆನೇ ತಗೊಳ್ಳೋಣ. ಎಚ್ ಕೆ ಪಾಟೀಲ್ ಇವತ್ತೊಂದು ಪತ್ರ ಬರೆದಿದ್ದಾರೆ, ಅದು ಬಹುಶಃ ಬಹಿರಂಗವಾಗಿ ಬಂದಿದೆ. ಉತ್ತರ ಕರ್ನಾಟಕ ಅನ್ಯಾಯ ಆಗಿದೆ ಬಜೆಟ್ನಲ್ಲಿಂದ. ಕೇವಲ 2 ತಿಂಗಳಿಂದ ಇದೇ ಎಚ್ ಕೆ ಪಾಟೀಲ್ ಅವರು ಸರ್ಕಾರದ ಭಾಗವಾಗಿದ್ದರು. ಹಿಂದೆ ಫೆಬ್ರವರಿನಲ್ಲಿ ಏನು ಆಯಾ ಬಜೆಟ್ನ ಮಂಡನೆ ಆಯಿತು ಅದರಲ್ಲಿ ಅವರು ಇದ್ರು. ಅದರಲ್ಲಿ ಏನೇನು ಬೆನಿಫಿಟ್ ಬೇಕೋ ಅವರ ಕ್ಷೇತ್ರಕ್ಕೂ ಸೇರಿದಂತೆ ಎಲ್ಲ ತಗೊಂಡಿದ್ದಾರೆ. ಇವತ್ತು ಅವರು ತಮ್ಮ ಅಸಮಾಧಾನ ಹೊರಗೆ ಹಾಕ್ತಾರೆ ಅಂತ ಹೇಳಿದ್ರೆ ದಾರಿಲಿ ಹೋಗೋ ಸಣ್ಣ ಹುಡುಗನಿಗೂ ಅರ್ಥ ಆಗ್ತದೆ ಯಾವ ಕಾರಣಕ್ಕೋಸ್ಕರ ಇವ್ರಿಗೆ ಅಸಮಾಧಾನ ಅಂತ. ಬಸವರಾಜ್ ಅವ್ರಿಗೂ ಅರ್ಥ ಮಾಡ್ಕೋಬೇಕು. ಇವತ್ತು ಕಳೆದ ಬಜೆಟ್ನಲ್ಲಿ ಅವರು ಹೆಚ್ಚು ಕಡಿಮೆ ಒಂದು 1300 ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟ್ನ ಅವರು ಗದಗಿಗೆ ತಗೊಂಡೋದ್ರು. ಬಹುಶಃ ಅವ್ರಿಗೆ ಟಿವಿ ಪಂಚಾಯತಿಯಲ್ಲಿ ಪ್ರಶ್ನೆ ಕೇಳಿದ್ದೀರ, ನೀವು ಗದಗ ಕೇಂದ್ರಿತ ಮಂತ್ರಿ ಆಗಿದ್ದೀರಿ, ನೀವು ಉತ್ತರ ಕರ್ನಾಟಕದ ಮಂತ್ರಿ ಇವತ್ತು ಯಾರಾದ್ರೂ ತಮಗೆ ಮಂತ್ರಿ ಸ್ಥಾನ ಸಿಗ್ಲಿಲ್ಲ, ಮತ್ತೊಂದು ಸಿಗ್ಲಿಲ್ಲ, ಪಕ್ಷದೊಳಗೆ ಸ್ಥಾನಮಾನ ಸಿಗ್ಲಿಲ್ಲ ಅಂತ ಹೇಳಿ ಅಸಮಾಧಾನ ವ್ಯಕ್ತಪಡಿಸೋದಿದೆಯಲ್ಲ, ಅದಕ್ಕಿಂತಲೂ ಸತತವಾಗಿ 5 ವರ್ಷಗಳ ಕಾಲ ಮಂತ್ರಿ ಆಗಿದ್ರು. ಪ್ರಭಾವಿ ಮಂತ್ರಿ, ಗ್ರಾಮೀಣಾಭಿವೃದ್ಧಿ ಮಂತ್ರಿ. ಇವ್ರು ಏನೇನು ಬೇಡಿಕೆಗಳು ಕೇಳ್ತಾ ಇದಾರೆ ಅವರೆಲ್ಲ ಪರಿಹಾರ ಅವ್ರ ಹತ್ರನೇ ಇತ್ತು, ಅವ್ರ ಕೈನಲ್ಲೇ ಇತ್ತು. ಏನ್ ಮಾಡಿದಾರೆ ಉತ್ತರ ಹೇಳ್ಬೇಕಾಗ್ತದೆ, ಇವತ್ತಲ್ಲ. ಹಾಗಾದ್ರೆ ಇದೇ ಎಚ್ ಕೆ ಪಾಟೀಲ್ ಅವರು ಮಂತ್ರಿಯಾಗಿ ಶಾಸಕರಾಗಿ ಒಪ್ಪಿಗೆ ಕೊಟ್ಟಂತ ಬಜೆಟ್ ಅನ್ಯಾಯ ಅಂತ ಅವ್ರು ಹೇಳ್ತಾರೆ. ಇವತ್ತು ಇನ್ನೊಂದು ಈ ಫೆಬ್ರವರಿಗಾಗಿ ಇದಾಗತ್ತೆ, ಮಹದಾಯಿಗೆ ಮಾತಾಡಿಲ್ಲ ಅಂತ ಹೇಳಿದ್ರೆ, ಹಾಗಾದ್ರೆ ಉತ್ತರ ಕರ್ನಾಟಕ ಬಸವರಾಜ್ ಅವರು ಅದನ್ನು ಮರಿಬಾರ್ದು. ಯಾವ ಶಾಸಕ ಮಹದಾಯಿ ಹೋರಾಟಗಾರರ ಜೊತೆಲೇ ಇದ್ದು
ಕಾಲ ಕಳೆದ್ರು, ಅವರು ಸಹ ಸೋಲ್ಸಿದ್ದಾರೆ. ಹೌದು, ಅವ್ರು ಇಷ್ಟ, ಅವ್ರು ಯಾರಿಗಾರು ಓಟ್ಕೊಳ್ಳಿ, ಅವ್ರು ಬಿಟ್ಟಿದ್ದು. ಆದ್ರೆ ಎಚ್ ಕೆ ಪಾಟೀಲ್ ವಿಚಾರಕ್ಕೆ ಬಂದ್ರೆ, ಇವತ್ತು ಅವರೇ ಮಂತ್ರಿಯಾಗಿ ಶಾಸಕರಾಗಿ ಯಾವ ಬಜೆಟ್ ಅನ್ನ ಕಳೆದ ಫೆಬ್ರವರಿನಲ್ಲಿ ಅವರು ಅನುಮೋದನೆ ಕೊಟ್ಟಿದ್ದಾರೆ, ಹಾಗಾದ್ರೆ ಅವರ ಬಜೆಟ್ ನ ಅವರು ವಿರೋಧ ಮಾಡ್ತಾರೆ ಇವತ್ತು? ಇವತ್ತಾಗ ಜಾರಿ ಇಲ್ವಾ? ಇವತ್ತು ಬಜೆಟ್ ಇರ್ತಕ್ಕಂಥದ್ದು ನಿನ್ನೆ ಓನ್ಲಿ ಅದು ಪೂರ್ಣ ಬಜೆಟ್ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ರು, ಅದು ಎಲ್ರಿಗೂ ಅರ್ಥ ಆಗ್ತದೆ. ಓನ್ಲಿ ಅಡಿಷನಲ್ ಬಜೆಟ್, ಅದು ಮುಂದಿನ 8 ತಿಂಗಳಿಗೆ ಮಾತ್ರ. ಹಳೆ ಬಜೆಟ್ ಚಾಲೂನಲ್ಲಿದೆ. ಇಲ್ಲ, ಸಹೋದರ ಬಸವರಾಜ್ ಅವ್ರು ಕೇಳಿದ್ದು ಅವರ ನೋವನ್ನ ಆ ರೀತಿ ವ್ಯಕ್ತಪಡಿಸಿದ್ರು. ಈ ರೀತಿ ಇನ್ನೂ ತುಂಬಾ ದುರೀಣರು ಆ ರೀತಿ ಮಾತನಾಡಿದ್ದಾರೆ. ಅವ್ರು ಹೇಳಿದ ಫೆಸಿಲಿಟೀಸ್ ಇದೆ ಅನ್ ಮಾತ್ರಕ್ಕೆ ಸರಿಪಡಿಸದಿದ್ರೆ ಅನ್ನುವಂಥ ಮಾತನ್ನು ಹೇಳಿದ್ರು. ನಮಗೆ ಅನ್ಯಾಯ ಆಗಿದೆ ಬಜೆಟ್ನಲ್ಲಿ, ಅದು ಸರಿಪಡಿಸದೇ ಇದ್ರೆ ಅಂತೇಳಿ. ಹರಿ ನೋಡಿ, ಇದಕ್ಕೆ ಇವೆರಡು ಸೇರಿದ್ರೆ ನಮ್ಮ ವಿಶ್ವನಾಥ್ ಜಿ ಹೇಳಿದ್ರು, ಇವೆರಡು ಸೇರಿಸ್ಕೊಟ್ಬಿಟ್ಟಿದ್ರೆ ಇವಾಗ ಇದು ಸಿಂಧು ಅಲ್ಲ. ಇದು ನಿನ್ನೆ ಬಜೆಟ್ ಓದಿದ ನಂತರ ಕುಮಾರಸ್ವಾಮಿ ಅವರು ಕೂಡ ಎರಡರ ಜೊತೆ ಸೇರಿಸಿ ಹೇಳ್ತಾ ಇದ್ದಾರೆ. ಈಗ ನೋಡಿ, ನನ್ಗೆ ಇದರ ಸಿಂಧುತ್ವ ನನಗೆ ಗೊತ್ತಾಗ್ತಾ ಇಲ್ಲ. ಇದು ಸಿದ್ದರಾಮಯ್ಯನವರು ಕೇವಲ 5 ತಿಂಗಳ ಹಿಂದೆ ಮಂಡಿಸಿದಂತ ಬಜೆಟ್. ಕ್ಲಿಯರ್ ಆಗಿದೆ. ನಿನ್ನೆ ಬಜೆಟ್ ಮಂಡಿಸೋದಲ್ವೇ, ನಾನು ಬರ್ತೀನಿ, ಏನ್ ಫೆಬ್ರವರಿ 16ನೇ ತಾರೀಕು ಅದು ಮಂಡನೆ ಆಗಿದೆ, ಅದು ಪೂರ್ಣ ಮುಂದುವರಿತದೆ ಅಂತ ಹೇಳಿದ್ದಾರೆ. ಇಲ್ಲ, ನಾನು ಪ್ರಸನ್ನ ನಿಮ್ ಗಮನಕ್ಕೆ ತರ್ತೀನಿ. ಮೊದಲ ವಾಕ್ಯ ಹೇಳ್ತೀನಿ, 2 ಲೈನ್ ಇದೆ. ನಾನು 2018-19 ಆಯವ್ಯಯ ಪತ್ರವನ್ನು ಸದನದ ಮುಂದೆ ಮಂಡಿಸ್ತಾ ಇದ್ದೀನಿ. ಇದು ನೀವು ಓದ್ಕೊಂಡೋಗಿ, ಮುಂದಕ್ಕೆ ಹೆಚ್ಚು ಮಾತಾಡೋದಿಲ್ಲ. 10ನೇ ಪಾಯಿಂಟ್ ಬಂದ್ರೆ ನೀವು ಇದೆಲ್ಲ ಬೇಕಾಗಿಲ್ಲ. ಈ ಹಿಂದಿನ ಸರ್ಕಾರದ ಜನಪರ ಯೋಜನೆಗಳು ಮತ್ತು ಕಾರ್ಯಕ್ರಮಗಳಿಗೆ ಮತ್ತಷ್ಟು ಚೈತನ್ಯ ತುಂಬಿ ಮುಂದುವರಿಸುವುದು ಮೈತ್ರಿ ಸರ್ಕಾರದ ಪ್ರಮುಖ ಧ್ಯೇಯವಾಗಿದೆ. ಜನಪರ ಯೋಜನೆಗಳು ಬೇರೆ, ಜನಪ್ರಿಯ ಯೋಜನೆಗಳು ಬೇರೆ. ಭಾಗ್ಯಗಳಿದೆಯಲ್ಲ, ಭಾಗ್ಯಗಳಿಗೆಲ್ಲ ನೆನ್ನೆ ಕತ್ರಿ ಬಿತ್ತಲ್ಲ. ಈಗ ವರ್ಡ್ಸ್ ಅಲ್ಲಿ ಇದೇ ಬಜೆಟ್ ಅಲ್ಲಿ 6ನೇ ಪುಟದಲ್ಲಿ ಕ್ಲಿಯರ್ ಆಗಿದೆ. ಅವ್ರೇನಿದ್ರೆ, ಈ ಹಿಂದೆ 16 ಫೆಬ್ರವರಿ 18ರಲ್ಲಿ ಸದನದಲ್ಲಿ ಮಂಡಿಸಿದ್ದ ಆಯವ್ಯಯದಲ್ಲಿ ಘೋಷಿಸಿರುವ ಎಲ್ಲಾ ಕಾರ್ಯಕ್ರಮಗಳ ಮುಂದುವರಿಸುತ್ತೇವೆ. ತೇಜಸ್ವಿನಿ ಅವರು ಹೇಳಿದ್ರಲ್ಲ ಒಂದು ಪಾಯಿಂಟ್ ಇದೆ. ಅವ್ರು ಹಂಗೆ ಹೇಳಿದಾರಲ್ಲ, ಅವ್ರು ಹೇಳಿರ್ತಕ್ಕಂಥ ಬಜೆಟ್, ನಾನು ಅದರ ಪೇಜ್ ನಂಬರ್ ನನಗೆ ನೆನಪು ಬರ್ತಿಲ್ಲ, ಆದ್ರೆ ಅದರಲ್ಲಿರುವಂತಹ ಆಹಾರ ವಿಭಾಗಕ್ಕೆ ಸಂಬಂಧಪಟ್ಟಂದರಲ್ಲಿ 5 ವರ್ಷದ ಸಾಧನೆಯನ್ನ ಸಿದ್ದರಾಮಯ್ಯ ಅವರು ವಿವರಿಸಿದ್ದಾರೆ. ಅದರಲ್ಲಿ 2 kg ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಅದೇ ಕುಮಾರಸ್ವಾಮಿ ಅವರು ತಮ್ಮ ಇದರಲ್ಲಿ ಅನ್ನಭಾಗ್ಯದಿಂದ 2 kg ಇಳಿಸಿದ್ದಾರೆ. ಹಾಗಾದ್ರೆ ಆ ಯೋಜನೆಯನ್ನು ಹೆಂಗ್ ಮಾಡಿದ್ರು? ಇದೇ ರೀತಿ ಬೇರೆ ಯಾವ್ದಕ್ಕಾದ್ರೂ ಕತ್ರಿ ಬೀಳಲ್ಲ ಅಂತೇಳಿ ಏನ್ ಗ್ಯಾರಂಟಿ ಅನ್ನುವಂತ ಪ್ರಶ್ನೆಗೆ ಉತ್ತರವನ್ನು ಅವರು ಕೊಡಬೇಕಾಗುತ್ತೆ. ಎಷ್ಟು ಕ್ಲೆವರ್ ಗೊತ್ತಾ? ಇಂದಿರಾ ಕ್ಯಾಂಟೀನ್ ಹೊಸದಾಗಿ ತೆರೆಯಲ್ಪಡುವ ಇಂದಿರಾ ಕ್ಯಾಂಟೀನ್ 200 ಕೋಟಿ ಸ್ಯಾಂಕ್ಷನ್. ಇಲ್ದ್ರೆ ರಾಹುಲ್ ಗಾಂಧಿ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡಲ್ವಲ್ಲ. ಆದ್ರೆ ಸಿದ್ದರಾಮಯ್ಯನವರು ಯಾವ ಓಟನ್ನ ತಂದ್ಕೊಟ್ಟಿದೆ ಅಣ್ಣ ಅವರು ಚರ್ಚೆ ಮಾಡ್ಲಿ. ವಿಶ್ವನಾಥ್ ಅವರು ಇವತ್ತು 79 ಸ್ಥಾನ ಬರ್ಬೇಕಾದ್ರೆ ನೀವು ಹೋರಾಟ ಕೊಟ್ಟಿದ್ದೀರಿ. ನಮ್ಮ ಸ್ಥಿತಿ ಚೆನ್ನಾಗಿತ್ತು, ಕಡಿತ ಮಾಡಿದ್ರೆ ನೀವು ಕೂಡ ಒಂದು ಉತ್ತರ ಕೊಡ್ಬೇಕಾಗುತ್ತೆ. ಆಗ್ಲೇನೆ ವಿಶ್ವನಾಥ್ ಅವರು ಅದನ್ನ ರೈಸ್ ಮಾಡಿದ್ರು. ಯಡಿಯೂರಪ್ಪ ಅದನ್ನು ನಿನ್ನೆ ಕುಮಾರಸ್ವಾಮಿ ಅವರು ಕೂಡ ಅದನ್ನು ರೈಸ್ ಮಾಡಿದ್ರು, ಇವತ್ತು ಕೂಡ ಅದನ್ನು ಹೇಳಿದ್ದಾರೆ. ಯಡಿಯೂರಪ್ಪ ಅವರು ತಾವು ಮುಖ್ಯಮಂತ್ರಿ ಆಗಿದ್ದಾಗ ಮಂಡಿಸಿದ ಬಜೆಟ್ 1500 ಕೋಟಿ ರೂಪಾಯಿ ಶಿವಮೊಗ್ಗಕ್ಕೆ ತೆಗೆದುಕೊಂಡು ಹೋದಾಗ ನಾವ್ಯಾರು ಕೂಡ ಅದನ್ನ ಕೇಳಿದ್ವಾ? ಅವಾಗ ಉಳಿದ್ರ ಜಿಲ್ಲೆಗಳಿಗೆ ಕೊಟ್ಟಿಲ್ಲ. ಎಲ್ಲ ಜಿಲ್ಲೆಗಳಿಗೆ ಒಬ್ಬೊಬ್ಬರು ಮುಖ್ಯಮಂತ್ರಿ ಯಾವ್ಯಾವ ಭಾಗಗಳಿಂದ ಮುಖ್ಯಮಂತ್ರಿಗಳಾಗಿದ್ದಾರೆ, ಯಾವ್ಯಾವ ವರ್ಗಗಳಿಂದ ಆಗಿದ್ದಾರೆ ಚರ್ಚೆ ಮಾಡಬೇಕಾಗುತ್ತೆ. ಹೆಚ್ಚು ಮುಖ್ಯಮಂತ್ರಿಗಳಾಗಿರೋದು ಶಿವಮೊಗ್ಗದಿಂದ ಮಾತ್ರ ಅಂಕಿ ಅಂಶ ನಮಗೆ ದಾಖಲೆಗಳಲ್ಲಿ ಸಿಗುತ್ತೆ. ಹರಿ, ಈಗ ನೀವು ಮಂಗಳೂರು ಬಗ್ಗೆ, ದಕ್ಷಿಣ ಕನ್ನಡದ ಬಗ್ಗೆ ನಾವು ಚರ್ಚೆ, ಕರಾವಳಿ, ನೀವು ಕೇಂದ್ರ ಕಡಲ್ ಕೊರೆತ ಇವತ್ತು ಎಲ್ಲಾ ದುಡ್ಡನ್ನು ಬಕಾಸುರನ್ ತರ ಅದ್ರ ಹೊಟ್ಟೆಗೆ ಹಾಕ್ಬೇಕು. ಭಯೋತ್ಪಾದನೆ ವಿಚಾರ ಬರುತ್ತೆ. ಓಷನ್ ಸೆಕ್ಯೂರಿಟಿ ಕೊಡೋ ಹಣವನ್ನು ನೀವು ಡೆವಲಪ್ಮೆಂಟ್ ಅಲ್ಲಿ ಪರಿಗಣಿಸಿದ್ರೆ ಅಲ್ಲಿ ಅತ್ಯಂತ ಹೆಚ್ಚು ಮಳೆ ಬಂದು ಹೋಗ್ತಕ್ಕಂಥದ್ದು ಇರಬಹುದು, ಎಂಡೋಸಲ್ಫಾನ್ ಪೀಡಿತರು ಇರಬಹುದು. ಫ್ಲೈಓವರ್ಸ್ ಎಷ್ಟಿದೆ ಇವತ್ತು ಮಂಗಳೂರಿನಂತ ಕಡೆ, ಫ್ಲೈಓವರ್ಸ್ ಎಷ್ಟಿದೆ ಇವತ್ತು. ಭಯೋತ್ಪಾದನೆಯ ವಿಚಾರದ ಯಾಸಿನ್ ಭಟ್ಕಳದೆಲ್ಲ ವಿಚಾರ ಬಂತಲ್ಲ, ಇಂಟರ್ನಲ್ ಸೆಕ್ಯೂರಿಟಿ ಪ್ರಾಬ್ಲಮ್. ಹಾಗಾದ್ರೆ ಅವರಿಗೆ ಹಕ್ಕಿಲ್ವಾ? ಉತ್ತರ ಕರ್ನಾಟಕ ಎಲ್ಲ ಭಾಗದವರೆಗೂ ಹಕ್ಕಿದೆ, ಹಕ್ಕಿಲ್ಲ ಅಂತ ಹೇಳುವಂಥದ್ದು ಯಾರು ಹೇಳ್ತಾ ಇಲ್ಲ. ವಿಶ್ವನಾಥ್ ಅವ್ರ ಜೊತೆ ಮಾತಾಡ್ತೀನಿ. ರಜಾಕ್ ಉಸ್ತಾದ್ ಅವರೇ ಕ್ಷಮಿಸಿ, ಅವಾಗಿಂದ ತಾಂತ್ರಿಕ ಕಾರಣದ ತಮ್ಮ ಜೊತೆ ಮಾತಾಡಕ್ ಆಗಿರ್ಲಿಲ್ಲ. ಹೈದರಾಬಾದ್ ಕರ್ನಾಟಕದ ಭಾಗಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥದ್ದನ್ನ ತಾವು ಕೂಡ ಇದನ್ನ ಪ್ರಸ್ತಾಪಿಸಿದ್ರಿ. ಬಹುಶಃ ವಿಶೇಷವಾಗಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ಮಾತನಾಡಲೇಬೇಕಾಗಿದೆ. ಯಾಕಂದ್ರೆ ರಾಯಚೂರಿನಲ್ಲಿ ಇದೆ, ಆದ್ರೆ ಕೆಲಸ ಮಾಡ್ತಾ ಇಲ್ಲ. ಇದ್ಯಾವ ರೀತಿಯಾದಂತಹ ಕೆಲಸ ಹಾಗಾದ್ರೆ ಅಂತ ಏನಾಗಿದೆ, ರಾಯಚೂರಿನಲ್ಲಿರುವಂಥ ಒಪೆಕ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು 1999ನಲ್ಲಿ
ಇಂಟರ್ನ್ಯಾಷನಲ್ ಆಯಿಲ್ ಪ್ರೊಡ್ಯೂಸಿಂಗ್ ಕಂಪನಿಯವರ ಫಂಡ್ಲಿಂದ ಕಟ್ಟಿರೋದು, ಕರ್ನಾಟಕ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ದುಡ್ಡಿನಿಂದ ಅಲ್ಲ. ಹೌದು, ಅದು 15 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಒಂದು ಉತ್ತಮ ಆಸ್ಪತ್ರೆಯಾಗಿ ನಡೆದಿದೆ. 2011ರಲ್ಲಿ BJP ಸರ್ಕಾರ ಇದ್ದಾಗ ಅದು ಬಂದಾಗಿತ್ತು. ಇವತ್ತಿನ ತನಕ ಅದನ್ನು ರೀಓಪನ್ ಮಾಡೋಕ್ಕಾಗಲಿಲ್ಲ. ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು, ಇನ್ಫ್ರಾಸ್ಟ್ರಕ್ಚರ್ ಇರುವಂಥ ಆಸ್ಪತ್ರೆಯನ್ನು ರೀಓಪನ್ ಮಾಡೋಕ್ಕಾಗಲಾರ್ದವರು ಮೈಸೂರಿನಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು, ಕನಕಪುರದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು, ಹುಬ್ಬಳ್ಳಿಯಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಪ್ರಾರಂಭ ಮಾಡ್ತೀವಿ ಅಂತ ಘೋಷಣೆ ಮಾಡ್ತಾರೆ. ಅಂದರೆ ಇದು ತಾರತಮ್ಯ ಅಲ್ಲ ಅಂದರೆ ಮತ್ತೇನಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ಆಮೇಲೆ ನೀವು ಚಿತ್ರೋದ್ಯಮಕ್ಕಾಗಿ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತೀರಿ, ಭದ್ರತೆಗಾಗಿ ಒಂದು ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡ್ತೀರಿ, ಕ್ರೀಡೆಗಾಗಿ ಒಂದು ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡ್ತೀರಿ. 2016-17ನೇ ಸಾಲಿನಲ್ಲಿ ರಾಯಚೂರಿನಲ್ಲಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತೀವಿ ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಇವತ್ತಿನ ತನಕ ಅದಕ್ಕೆ ದುಡ್ಡು ಕೊಟ್ಟಿಲ್ಲ. ಈ ಸರ್ಕಾರ ಆಶಾಭಾವನೆ ಇತ್ತು, ಅದು ಕೂಡ ನೀರಾಗಿರುವಂಥದ್ದು. ಯಾಕೆ ಇಲ್ಲಿ ತಾರತಮ್ಯ ಅಂತ ಬಂದಿರುವಂಥದ್ದು ಅಂದರೆ ಹೈದರಾಬಾದ್ ಕರ್ನಾಟಕವನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತಂದರೆ, ನೀವು ಬೀದರ್ನಲ್ಲಿ ಒಂದು ಕೃಷಿ ಯಂತ್ರೋಪಕರಣಗಳನ್ನು ಉತ್ಪಾದನೆ ಮಾಡೋದ್ರಿಂದ ಹೈದರಾಬಾದ್ ಕರ್ನಾಟಕ ಸಮಸ್ಯೆ ಬಗೆಹರಿಯೋದಿಲ್ಲ. ಗುಲ್ಬರ್ಗಾದಲ್ಲಿ ಒಂದು ಯಾವುದು ಸೋಲಾರ್ ಹಬ್ ಮಾಡೋದ್ರಿಂದ ನಮ್ಮ ಸಮಸ್ಯೆ ಬಗೆಹರೋದಿಲ್ಲ. ಯಾಕಂದ್ರೆ ಇಡೀ ರಾಜ್ಯಕ್ಕೆ ಕರೆಂಟ್ ಕೊಡೋರು ನಾವು. ಈಗ ನಾನು ನಿಮ್ಮ ಕಾರ್ಯಕ್ರಮದಲ್ಲಿ ಕುಂತೀನಿ, ನಿಮಗೆ ಕರೆಂಟ್ ಹೋಗಿಲ್ಲ, ಆದ್ರೆ ನನಗೆ ಕರೆಂಟ್ ಹೋಗುತ್ತೆ ಅಂದ್ರೆ ನಾವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಲ್ಲಿ ಕುಂತವರೆಲ್ಲ. ಆಮೇಲೆ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು, ಈಗ ಯಾರೋ ಹೇಳ್ತಾ ಇದ್ರು, ವಿಶ್ವನಾಥ್ ಅವರು ಅಥವಾ PGR ಸಿಂಧ್ಯಾ ಅವರು ಹೇಳ್ತಾ ಇದ್ರು, ಒಬ್ಬ ಮುಖ್ಯಮಂತ್ರಿ ಆದವರು ತಮ್ಮ ಜಿಲ್ಲೆಗೆ ಒಂದಿಷ್ಟು ಯೋಜನೆಗಳು ತಪ್ಪ ಅಂತ. ಮುಖ್ಯಮಂತ್ರಿಗಳಾದವರು ಒಂದು ಜಿಲ್ಲೆಗೆ ಒಂದು ಯೋಜನೆ ಹೋದ್ರೆ ನಾವು ಯಾರು ಮಾತಾಡ್ತಾ ಇದ್ದೀವಿ. ನಿಮ್ಮ ಇಡೀ ಬಜೆಟ್ ನಲ್ಲಿ ಹಾಸನ, ಮೈಸೂರು, ಮಂಡ್ಯ, ಕನಕಪುರ, ಬೆಂಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ತುಮಕೂರೇ ಇದೆ. ನೀವು ಲಿಸ್ಟ್ ನೋಡ್ರಿ, ಅದರಲ್ಲಿ ಎಲ್ಲ ಯೋಜನೆಗಳು ಅಲ್ಲೇ ಇದ್ದಾವೆ. ನಮ್ಮ ಹತ್ರ ಏನಿದ್ದಾವೆ ಅಂದ್ರೆ ಪ್ರೈವೇಟ್ ಪಾರ್ಟ್ನರ್ಶಿಪ್ ನಲ್ಲಿ 4 ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡೋದ್ರ ಬಗ್ಗೆ ಮಾತ್ರ ಮಾತಾಡಿದ್ದಾರೆ. ಬೀದರ್ನಲ್ಲಿ ಒಂದು, ಗುಲ್ಬರ್ಗಾದಲ್ಲಿ ಒಂದು, ಕೊಪ್ಪಳದಲ್ಲಿ ಮಾಡ್ತೀವಿ ಅಂತ ಹೇಳಿ, ವಸ್ತ್ರೋದ್ಯಮವನ್ನ ಬಳ್ಳಾರಿಯಲ್ಲಿ ಮಾಡ್ತೀವಿ ಅಂತ ಮಾತ್ರ ಹೇಳಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಒಂದೇ ಒಂದು ಯೋಜನೆ ಇಲ್ಲಿ ರಜಾಕ್ ಅವರೇ, ವಿಶ್ವನಾಥ್ ಅವರೇ, ಲಾಸ್ಟ್ ಪಾಯಿಂಟ್ ತಾವೇನ್ ಹೇಳ್ತೀರಿ? ಯಾಕಂದ್ರೆ ಇಲ್ಲಿ ಈ ಅನ್ಯಾಯ ಆಗಿದೆ ಅನ್ನುವಂಥದ್ದು ವಿಚಾರಗಳಿಗೆ ನೋಡಿ, ಹೀಗೆ ಪ್ರತಿಯೊಂದು ಸಂದರ್ಭದಲ್ಲೂ ನೀವು ಅನ್ಯಾಯ ಆಗಿದೆ ಅಂತ ಹೋದರೆ, ನಾನು ನಿಮ್ಗೊಂದು ಪ್ರಶ್ನೆ ಹೇಳ್ತೇನೆ. ನಾನು ಪಶ್ಚಿಮ ಘಟ್ಟದಿಂದ ಬಂದಿರೋನು, ನೀವು ಪಶ್ಚಿಮ ಘಟ್ಟದಿಂದ ಬಂದಿರೋರು. ಇವತ್ತು ನಾನು ಕರ್ನಾಟಕದವನು ಇರ್ಬೋದು, ನಾವು ಬಂದಿರ್ತಕ್ಕಂಥ, ನೀವು ಹುಟ್ಟಿದ್ದು ಯಾವತ್ತೂ ಕೂಡ ಕರ್ನಾಟಕದವರು. ನಾನು ನೋಡಿ ಟೋಟಲ್ ಇಡೀ ಅನ್ಯಾಯ ಆಗಿದೆ ಅಂತ ಹೇಳ್ಕೊಂಡು ನಾವು ಇದು ಮಾತಾಡಲ್ಲ. ಆದ್ರೆ ನಾನು ಹೇಳಿದ್ದು ಯಾವ ಭಾಗದಿಂದ. ಈಗ ನಾವು ಹೇಳಬೇಕಾಗಿದೆ, ಪಶ್ಚಿಮ ಘಟ್ಟದ ಒಳಗಡೆ ಇವತ್ತು ಚಿಕ್ಕಮಗಳೂರು, ಹಾಸನದ ಒಳಭಾಗಿರ್ತಕ್ಕಂಥ ಸಕಲೇಶ್ಪುರ, ಮೂಡಿಗೆರೆ ಭಾಗ ಮತ್ತು ಕೊಡಗಿನ ಭಾಗದ ಒಳಗಡೆ ಇವತ್ತು ಹೈಯೆಸ್ಟ್ ಇದು ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಹಣ ತಂದು ಕೊಡ್ತಕ್ಕಂಥ ಬೆಳೆ ಪೆಪ್ಪರ್ ಇರ್ಬೋದು, ಕಾಫಿ ಇರ್ಬೋದು, ರಬ್ಬರ್ ಇರ್ಬೋದು, ಈ ಥರದ್ದಿದೆ. ಅಲ್ಲಿ ವೆತ್ತಿನೊಳೆ ಪ್ರಾಜೆಕ್ಟ್ ಒಂದು ಬೃಹತ್ ಆದಂಥ ಪ್ರಾಜೆಕ್ಟ್ ನನ್ನ ತಾಲೂಕಿನಲ್ಲಿ ಆಗ್ತಾ ಇದೆ. 24 TMC ನೀರನ್ನ ಬಯಲುಸೀಮೆಗೆ ನೀರು ಕೊಡ್ತಾ ಇದ್ದೀವಿ. ಆದರೆ ಅಲ್ಲಿ ಜೀವಂತವಾದ ಸಮಸ್ಯೆ, ಆನೆ ಸಮಸ್ಯೆ. ಸುಮಾರು 150 ಜನ ಸತ್ತಿದ್ದಾರೆ. ಎವ್ರಿಡೇಸ್ ಜನ ಸಂಘರ್ಷದಲ್ಲಿದ್ದಾರೆ. ಆನೆ ಕಾರಿಡಾರ್ ಆಗಬೇಕಾಗಿದೆ. ಜನ ವಾಲಂಟಿಯರ್ ಆಗಿ ಜಮೀನು ಬಿಟ್ಕೊಡಕ್ಕೆ ಬಂದಿದ್ದಾರೆ. ಆದರೆ ಅಲ್ಲಿಗೆ ನಾವು ₹1 ದುಡ್ಡನ್ನು ಇಟ್ಟಿಲ್ಲ. ಆದ್ರೆ ನಾವು ಹೀಗೆ ನಾನೇನ್ ಹೇಳ್ತೀನಿ, ಇದನ್ನ ನಾವು ಇನ್ನೂ ಕೂಡ ಈ ಬಜೆಟ್ ಚರ್ಚೆ ಇದೆ, ಇನ್ನೂ 4-6 ದಿನ ಚರ್ಚೆ ಆಗ್ತದೆ. ಯಾವ್ಯಾವುದು ಸೇರಿಲ್ಲ, ಧನ್ಯವಾದ. ತಮ್ಮ ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕಾಗಿ ಇದು ಇವತ್ತಿನ ವಿಶೇಷ ಸುದ್ದಿಯಾಗಿ ನೋಡ್ತಾ ಇದ್ದೀವಿ TV9.